ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತೇನು ಮಾಡ್ತೀವಿ ಅಂತಂದ್ರೆ, ಇವತ್ತು ಕೋಆರ್ಡಿನೇಟ್ ಜಾಮೆಟ್ರಿ ಆಫ್ ಪ್ಲೇನ್ ಫಿಗರ್ಸ್ನ ನೋಡ್ತಾ ಇದ್ದೀವಿ. ಸೊ ಬಿಫೋರ್ ಸ್ಟಾರ್ಟಿಂಗ್ ಫ್ರೆಂಡ್ಸ್, ಯಾರಿಗಾದ್ರೂ ಸ್ಪೆಸಿಫಿಕ್ ಪೇಪರ್ ಟು ನಲ್ಲಿ ಕೋಚಿಂಗ್ ನೋಡ್ತಾ ಇದ್ರೆ ನೀವು ನಮ್ಮ ತೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಲಿಂಕ್ ನೀವು ಜಾಯ್ನ್ ಆಗ್ಬೋದು. ಸೊ ಅಲ್ಲಿ ಏನಾಗುತ್ತೆ, ನಿಮ್ಗೆ ಸ್ಪೆಷಲ್ ಲೆಕ್ಚರ್ ಸಿಗ್ತಾವ, ಆಮೇಲೆ ಎಕ್ಸಾಮ್ ನೋಟ್ಸ್ ಸಿಗ್ತೈತಿ, ಆಮೇಲೆ ಡೌಟ್ ಸೆಷನ್ಸು 1-to-1 ಮೆಂಟರಿಂಗ್ ಆಗ್ತೈತಿ. ಸೊ ಅಲ್ಲಿ ಡೈಲಿ ಕ್ವಿಸಸ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಹಾಗಾಗಿ ಫ್ರೆಂಡ್ಸ್, ಯು ಕ್ಯಾನ್ ಜಾಯಿನ್ ದ ಲಿಂಕ್ ಗಿವನ್ ಬಿಲೋ. ವಾಟ್ಸಪ್ನಲ್ಲಿ ಜಾಯ್ನ್ ಆಗ್ಬೋದು. ಸೊ ಎಂಟೈರ್ ಪೇಪರೇ ಬೇಕಪ್ಪ ಅಂತಂದ್ರೆ ನಿಮ್ಗೆ 500 rupees ಬೀಳುತ್ತೆ. ಸೊ ಅಲ್ಲಿ ನಿಮಗೆಲ್ಲ ಏನು ಕವರ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್, ಸರ್ವಿಂಗ್ ಎಲ್ಲ ಕವರ್ ಆಗುತ್ತೆ. ಬಟ್ ಇನ್ ಕೇಸ್ ಓನ್ಲಿ ಬರೀ ಮ್ಯಾಥಮೆಟಿಕ್ಸ್ ಬೇಕಂದ್ರೆ 200 rupees, ಅಥವಾ ಸೈನ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಥವಾ ಮಾಡೆಲ್ ಸರ್ವಿಂಗ್ ಏನಾದರೂ ಸಪ್ರೇಟ್ಲಿ ಬೇಕಂದ್ರೆ ನಿಮಗೆ 200 rupees ಬರೀ ಆಗುತ್ತೆ. ಓಕೆ, ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ತಳಗೆ ಜಾಯ್ನ್ ಆಗ್ಬೋದು. ಓಕೆ, ಸೊ ಇವತ್ತಿನ ಕಂಟೆಂಟ್ ನೋಡೋಣ ಫ್ರೆಂಡ್ಸ್. ಸೊ ಆ್ಯಕ್ಚುಲಿ ಇವತ್ತು ನಾನು ಏನು ತೊಗೊಂಡೇನಂದ್ರೆ, ಇವತ್ತು ಐ ಹ್ಯಾವ್ ಟೇಕನ್ ಅ ಟಾಪಿಕ್ ಕಾಲ್ಡ್ ಆಸ್ ಅ ಕೋಆರ್ಡಿನೇಟ್ ಪ್ಲೇನ್ಸ್ ಜಾಮೆಟ್ರಿ. ಓಕೆ, ಕೋಆರ್ಡಿನೇಟ್ಸ್ ಪ್ಲೇನ್ ಜಾಮೆಟ್ರಿ ಅಂತ ಸಿಲೆಬಸ್ನ ಕೊಟ್ಟಾರ. ಸೊ KE ಸಿಲೆಬಸ್ ಒಳಗೆ ದಿಸ್ ಈಸ್ ಒನ್ ಪಾರ್ಟ್. ಸೊ ಆ ಸಿಲೆಬಸ್ ನೀವು ಇಲ್ಲಿ ನೋಡ್ಕೊಳಕತ್ರ ಈ ಥರ ಐತೆ ನೋಡ್ರಿ, ಕೋಆರ್ಡಿನೇಟ್ಸ್ ಆಫ್ ಪ್ಲೇನ್ ಜಾಮೆಟ್ರಿ ಅಂತ ಬರ್ತೈತಿ. ಸೊ ದಿಸ್ ಈಸ್ ದ ಸಿಲೆಬಸ್ ಮೆನ್ಷನ್ ಬೈ ದ KEA. ಸೊ ಇದ್ರಾಗ ಏನು ಮಾಡೋಣ ಅಂದ್ರೆ, ಪ್ಲಾಟಿಂಗ್ ಆಫ್ ಗ್ರಾಫ್, ಸಿಂಪಲ್ ಇಕ್ವೇಶನ್ಸ್ ಹೇಳೋಣ. ಹೌ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಸ್ ಅಲಾಂಗ್ ದ ಆಕ್ಸಿಸ್ ವೈಲ್ ದ ವ್ಯಾಲ್ಯೂಸ್ ಅಲಾಂಗ್ ಅನದರ್ ಆಕ್ಸಿಸ್ ಇಸ್ ಗಿವನ್. ಸೊ ಇದನ್ನ ಅವನ ಹೇಳೋಣ ಆ್ಯಕ್ಚುಲಿ. ಸೊ ಇದನ್ನ ನಾವೆಲ್ಲ ನೋಡ್ಕೋಬೋದು ಫ್ರೆಂಡ್ಸ್, ಏನು ಅಂತ ಡಿಫಿಕಲ್ಟಿ ಇಲ್ಲ ಕಾನ್ಸೆಪ್ಟ್. ಮತ್ತೆ MCQsನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫೈನ್. ಸೊ ಮೇನ್ಲಿ ನಾವೇನು ಕವರ್ ಮಾಡ್ತೀವಿ, ಸೊ ಮೇನ್ಲಿ ನಾವು ಇವತ್ತು ಕಾನ್ಸೆಪ್ಟ್ ನೋಡ್ಕೋತೀವಿ, ಮತ್ತೆ ಸ್ವಲ್ಪ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡ್ಕೋತೀವಿ. ಸೊ ಇದ್ರದ್ದು ಬರೀ ಒಂದೇ ಒಂದು ವಿಡಿಯೋ ಇರುತ್ತೆ ಫ್ರೆಂಡ್ಸ್, ಯಾಕಂದ್ರೆ ಸಿಂಪಲ್ ಐತಿ ಟಾಪಿಕ್. ಬಟ್ ಆದರೆ ಎಷ್ಟು ಮಂದಿಗೆ ಅದು ಸ್ವಲ್ಪ ರಿಫ್ರೆಶಿಂಗ್ ಟೈಪ್ ಆಫ್ ಕಂಟೆಂಟ್ ಇರುತ್ತೆ. ಓಕೆ, ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕೋಟ್ ಐತಿ ಇಲ್ಲಿ. ದೇರ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಕೋಟ್ ಅಂತಂದ್ರೆ, ಎವ್ರಿ ಸರ್ವೆ ಡ್ರಾಯಿಂಗ್, cadastral map and engineering layout begins with coordinate geometry. So this is very important statement. Okay, ಸೊ ಯಾಕಂದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಒಬ್ಬ ಸರ್ವೇಯರ್ಗೆ ಅಂತ ಹೇಳಿ ಯಾರಿಗೆ ಗೊತ್ತಾಗತ್ತಂದ್ರೆ, ಆ ಫೀಲ್ಡ್ನಲ್ಲಿ ಕೆಲಸ ಮಾಡೋರಿಗೆ ಗೊತ್ತಾಕೈತಿ, ಅಥವಾ ಅದ್ರ ಬಗ್ಗೆ ನೀವು ಓದ್ಕೊಳ್ಳುವಂಥ ಹುಡುಗರಿಗೆ, ನಿಮಗೆ ಅಂದ್ರೆ ಆಸ್ಪಿರೆಂಟ್ಸ್ಗೆ ಗೊತ್ತಿರಲೇಬೇಕು. ನಿಮ್ಗೆ ಕೋಆರ್ಡಿನೇಟ್ ಜಾಮೆಟ್ರಿ ಇಸ್ ಲೈಕ್ ಅ ಬ್ಯಾಕ್ ಬೋನ್ ಆಫ್ ದಿ ಸರ್ವೇಯರ್ಸ್. ಸೊ ಹಾಗಾಗಿ ಇಲ್ಲಿ ಸಿಲೆಬಸ್ ಕಡಿಮೆನೇ ಐತಿ ಕರೆ, ಆದ್ರೆ it is having a very important application in the surveying part. Okay, so fine. So ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಇವತ್ತೆಲ್ಲ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದ ವೆರಿ ಬೇಸಿಕ್ಸ್. ಓಕೆ, ಕೋಆರ್ಡಿನೇಟ್ ಜಾಮೆಟ್ರಿ ಅಂತಂದ್ರೆ ಏನು? ಸೊ ಓನ್ಲಿ ಫಾರ್ ಪ್ಲೇನ್ ಜಾಮೆಟ್ರಿ ಅಂತಂದ ನಾವು. ಸೊ ವಾಟ್ ಈಸ್ ಪ್ಲೇನ್ ಜಾಮೆಟ್ರಿ ಅಂತಂದ್ರೆ, ಇಟ್ ಈಸ್ ಓನ್ಲಿ ಫಾರ್ 2-dimensional. ಓಕೆ, ಸೊ ಪ್ಲೇನ್ ಅಂತಂದ್ರೆ ಏನ್ರಿ? ಪ್ಲೇನ್ ಈಸ್ ಲೈಕ್ XY, YZ ಆರ್ ಸಮಥಿಂಗ್ ಲೈಕ್ XY, ಆರ್ ಇಟ್ಸ್ ಅ 2-dimensional ಜಾಮೆಟ್ರಿ. ಸೊ ಇಲ್ಲಿ ಮೇನ್ಲಿ ಟಾಪಿಕ್ಸ್ ಏನು ಕವರ್ ಆಗುತ್ತೆ ಅಂದ್ರೆ, ಕೋಆರ್ಡಿನೇಟ್ ಸಿಸ್ಟಮ್ ಆಫ್ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್, coordinates of a point, plotting the graphs and simple linear equations ಬರ್ತಾವ. ಸೊ ನೋಡ್ಬೋದಲ್ಲ ನೀವು ಇಲ್ಲಿ. ಸೊ ದಿಸ್ ಈಸ್ ಅ ಗ್ರಾಫ್. ಓಕೆ, ಸೊ ಗ್ರಾಫ್ ವೇರ್ ದೇರ್ ಇಸ್ X axis, Y axis. ಸೊ ಇದ್ರ ಬಗ್ಗೆ ನಾವೆಲ್ಲ ನೋಡ್ಕೊಳ್ಳೋಣ. ಇದಕ್ಕೆ ಅಬ್ಸೀಸಾ ಅಂತ ಕರೀತಾರ, ಇದಕ್ಕೆ ಆರ್ಡಿನೇಟ್ ಅಂತ ಕರೀತಾರ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಫ್ರೆಂಡ್ಸ್. ಸೊ ಅದಕ್ಕಿಂತ ಮುಂಚೆ, ವಾಟ್ ಈಸ್ ಕೋಆರ್ಡಿನೇಟ್ ಜಾಮೆಟ್ರಿ? ಓಕೆ, ಸೊ ವಾಟ್ ಈಸ್ ಕೋಆರ್ಡಿನೇಟ್ ಜಾಮೆಟ್ರಿ? Coordinate geometry is a branch of mathematics that studies the position of the points. It is very important. It studies the position of the points using numerical coordinates. Okay, mainly ಏನಪ್ಪಾ ಅಂತಂದ್ರೆ position of points ಅದನ್ನ ನಾವು ಕಂಡು ಹಿಡಿತೀವಿ. ಸೊ ದಿಸ್ ವಾಸ್ ಡೆವಲಪ್ಡ್ ಬೈ René Descartes. Okay, he mathematician. So he is a person who invented the coordinate geometry. So ಅದನ್ನ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ಲಿ ಸ್ಲೈಡ್ ಅಲ್ಲಿ ತೋರಿಸಿನಲ್ಲ. ಸೊ ಸರ್ವೇಯಿಂಗ್ ಡ್ರಾಯಿಂಗ್, every survey drawing, cadastral map and engineering layouts begins with coordinate geometry. Very important topic for the surveying part. Okay, fine. So but portion ಜಾಸ್ತಿ ಕೊಟ್ಟಿಲ್ಲ, ಆದ್ರೂ ನಾವು ಅದನ್ನ ಸಬ್ ಡಿಟೇಲ್ ಆಗಿ ನೋಡ್ಕೋಬಹುದು. ಸೊ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್ ಅಂತ ಇಲ್ಲಿ ಒಂದು ಬರ್ತೈತಿ. ಸೊ ಫಸ್ಟ್ ಇಂಪಾರ್ಟೆಂಟ್ ಸಿಸ್ಟಮ್ ಇಸ್ ಕಾರ್ಟೇಶಿಯನ್ ಕೋಆರ್ಡಿನೇಟ್ ಸಿಸ್ಟಮ್. ಸೊ ಇಲ್ಲಿ ನಮ್ಗೆ ಏನ್ ಮಾಡ್ತೇವೆ ನಾವು, ಸೊ X and Y. So X axis is a horizontal line and Y axis is a vertical line. So these two lines meet at a point called as, what is this point called? It is called as origin. Okay, so that point is called as origin. Okay, so X axis ಇನ್ನೊಂದು ಹೆಸರು ಐತಿ, it is called as abscissa. Okay, so spelling ತಪ್ಪಿರ್ಬೋದು, ಸೀಸಾ. Okay, abscissa. ಆಮೇಲೆ the Y axis is called as ordinate. Okay, this is called as ordinate and this is abscissa. Okay, so ಈಗ ಹಿಂಗೆ ನಾವು ಮಾಡಿದ ತಕ್ಷಣ ನಮಗೆ ಇಲ್ಲಿ 4 ರೀಜನ್ಸ್ ಬರ್ತಾವ. ಸೊ ಇಲ್ಲಿ X axis ಆಯಿತು, ಇದು Y axis ಆಯಿತು. ಸೊ ಹಾಗಾಗಿ ನಮಗಿಲ್ಲೇ 4 ರೀಜನ್ಸ್ ಬರ್ತಾವ. ಸೊ
ಸೊ ನಮ್ಗೆ ಎಷ್ಟು ಬರ್ತಾವ್ರಿ 4 ರೀಜನ್ಸ್ ಬರ್ತಾವ. ಸೊ ದಟ್ ಈಸ್ ಕಾಲ್ಡ್ ಆಸ್ ಕ್ವಾಡ್ರಂಟ್ 1, ಕ್ವಾಡ್ರಂಟ್ 2, ಕ್ವಾಡ್ರಂಟ್ 3 ಆ್ಯಂಡ್ ಕ್ವಾಡ್ರಂಟ್ 4. ಓಕೆ, ಸೊ ಕ್ವಾಡ್ರಂಟ್ 1 ಒಳಗೆ ಏನಿರ್ತಿತ್ತಪ್ಪ ಅಂತಂದ್ರೆ ಸೊ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಆರ್ ಪಾಸಿಟಿವ್. ಓಕೆ, ಸೊ ಅದಕ್ಕಿಂತ ಮುಂಚೆ ನಿಮ್ಗೊಂದು ಕಾನ್ಸೆಪ್ಟ್ ಹೇಳ್ತೀನಿ. ಸೊ ಎನಿ ಪಾಯಿಂಟ್ ಇನ್ಸೈಡ್ ದಿಸ್ graph is represented as x, y. ಓಕೆ, ಇಟ್ ಆಸ್ ರಿಪ್ರೆಸೆಂಟೆಡ್ ಆಸ್ x, y ಅಂತಂದ್ರೆ ಸೊ ಎಕ್ಸ್ ಎಕ್ಸಿಸ್ ಮ್ಯಾಗ ಎಷ್ಟು ಡಿಸ್ಟೆನ್ಸ್ ಐತಿ ಫಾರ್ ಎಕ್ಸಾಂಪಲ್. ಸೊ ಅದನ್ನ ಮುಂದೆ ಡಿಟೇಲ್ ನೋಡೋಣ. ಬಟ್ ಸ್ಟಿಲ್ ಕ್ವಾಡ್ರಂಟ್ 1ದಾಗ ಏನಿರ್ತೈತಿ ನೀವು ನೆನಪಿಟ್ಕೋಬೇಕಂದ್ರೆ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಆರ್ ಪಾಸಿಟಿವ್. ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಆರ್ ಪಾಸಿಟಿವ್ ಇನ್ ಕ್ವಾಡ್ರಂಟ್ 1. ಸೊ ಅದ ನೀವು ಕ್ವಾಡ್ರಂಟ್ 2 ಒಳಗೆ ತೊಗೊಂಡ್ರಿ ಅಂತಂದ್ರೆ ಇಲ್ಲಿ ನೀವು ನೋಡ್ಕೋಬಹುದು ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಅದಾವ. ಸೊ ಹಾಗಾಗಿ ಸೊ ದಿಸ್ ಈಸ್ ಮೈನಸ್ ಎಕ್ಸ್. ಓಕೆ, ದಿಸ್ ಈಸ್ ಪ್ಲಸ್ ವೈ. ಸೊ ಈ ಆಕ್ಸಿಸ್ ಕೆಳಗೆ ನೀವು ನೋಡ್ಕೊಂಡ್ರೆ ಇಟ್ ಈಸ್ ಮೈನಸ್ ವೈ. ಸೊ ಹಾಗಾಗಿ ಸೆಕೆಂಡ್ ಕ್ವಾಡ್ರಂಟ್ದಾಗ ಎಕ್ಸ್ ನೆಗೆಟಿವ್ ವ್ಯಾಲ್ಯೂಸ್ ಹಾಕಾವ ಮತ್ತು ವೈ ಪಾಸಿಟಿವ್ ವ್ಯಾಲ್ಯೂಸ್ ಬರ್ತಾವ. ಸೊ ದಿಸ್ ಈಸ್ ಯುವರ್ ಸೆಕೆಂಡ್ ಕ್ವಾಡ್ರಂಟ್. ಸೊ ಥರ್ಡ್ ಕ್ವಾಡ್ರಂಟ್ ಒಳಗೆ ನೀವು ನೋಡೋದಾದ್ರೆ ಸೊ ಎಕ್ಸ್ ವ್ಯಾಲ್ಯೂಸ್ ನೆಗೆಟಿವ್ನ ಅದಾವ, ಬಟ್ ಇಲ್ಲೇ ಇವನ್ ವೈ ವ್ಯಾಲ್ಯೂಸ್ ಕೂಡ ನೆಗೆಟಿವ್ ಅದಾವ. ಸೊ ದಟ್ ಈಸ್ ನಿಮ್ಗೆ ಮೈನಸ್, ಮೈನಸ್ ಇಲ್ಲಿ ನೋಡ್ಕೋಬಹುದು ನೀವು ಸೈನ್ ಕನ್ವೆನ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಬಟ್ ಫೋರ್ತ್ ಕ್ವಾಡ್ರಂಟ್ನಾಗ ಏನಪ್ಪ ಅಂತಂದ್ರೆ ಇಲ್ಲೇ ಎಕ್ಸ್ ಪಾಸಿಟಿವ್ ಬಂದಿರ್ತಾವ, ಬಟ್ ಆದ್ರೆ ವೈ ನೆಗೆಟಿವ್ನ ಇರ್ತಾವ. ಹಾಗಾಗಿ ಸೊ ಪ್ಲಸ್, ಮೈನಸ್. ಓಕೆ, ಸೊ ದಿಸ್ ಈಸ್ ದ coordinates. Okay, sorry, these are the quadrants of the coordinate system. ಓಕೆ, ಸೊ ಈಗ ನಮ್ಮ ಪಾಯಿಂಟ್ಸ್ ಎಲ್ಲೆಲ್ಲಿ ಲೈ ಆಗ್ಬೋದು. ನಮ್ಮ ಪಾಯಿಂಟ್ಸ್ ಇಲ್ಲಿ ಬರ್ಬೋದು. ಸೊ ಈ ಆಕ್ಸಿಸ್ನ ಇಲ್ಲಿ ಬರ್ಬೋದು. ಸೊ ಅದರ ಪ್ರಕಾರ ನಾವು ನೊಮೆನ್ಕ್ಲೇಚರ್ನ ನಾವು ಫಾಲೋ ಮಾಡಬೇಕು. ಸೊ ಅದನ್ನು ನಾವು ಬರುವಂಥ ಸ್ಲೈಡ್ಸಲ್ಲಿ ನೋಡೋಣ. ಓಕೆ, ಸೊ ಫೈನ್, ನೋಡ್ರಿ ಇಲ್ಲಿ ಕೋಆರ್ಡಿನೇಟ್ಸ್ ಆಫ್ ಅ ಪಾಯಿಂಟ್. ಸೊ ಇಲ್ಲಿ ನಾನೇನು ಮಾಡೀನಿ, ಒಂದು ಗ್ರಾಫ್ ಆಲ್ರೆಡಿ ಮಾಡಿದ್ದೆ ನಾನು ತೊಗೊಂಡೇನಿ. ಸೊ ಇದು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ನೋಡ್ಕೊಂಡ್ರಿ. ಸೊ ಒರಿಜಿನ್, so O is origin, always O is origin, and these points are 0, 0. ಯಾಕಂದ್ರೆ ಸೊ ಇಲ್ಲಿಂದ ನಿಮ್ದು ಪಾಸಿಟಿವ್ ಎಕ್ಸ್ ಸ್ಟಾರ್ಟ್ ಆಕೈತಿ. ಸೊ ಇಲ್ಲಿಂದ ನಿಮ್ದು ಪಾಸಿಟಿವ್ ವೈ. ಸೊ ಇದು ಪಾಸಿಟಿವ್ ಎಕ್ಸ್, ಇದು ಪಾಸಿಟಿವ್ ವೈ. ಸೊ ಇಲ್ಲಿಂದ ಕೆಳಗೆ ಹೋದ್ರೆ ನೀವು ನೆಗೆಟಿವ್ ವೈ, ಆ್ಯಂಡ್ ಈ ಕಡೆಯಿಂದ ನೀವು ಲೆಫ್ಟ್ ಸೈಡ್ ಹೋದ್ರೆ ನೆಗೆಟಿವ್ ಎಕ್ಸ್ ಸ್ಟಾರ್ಟ್ ಆಕೈತಿ. ಸೊ ಈಗ ಇಲ್ಲೇ ಎ ಇಸ್ ಈಕ್ವಲ್ ಟು 5, 2. ಓಕೆ, ಸೊ ದಿಸ್ ಪಾಯಿಂಟ್ ಎ ಇಸ್ 5, 2 ಇತ್ತಂದ್ರೆ ಇಟ್ ಈಸ್ 5 units away from the origin. It is 5 units away from the origin. So x, y ನಾವು ಕಂಪೇರ್ ಮಾಡ್ಕೊಂಡ್ರೆ ಸೊ and it is 2 units away from the x-axis. Okay, 2 units away from the x-axis. ಸೊ ಇಲ್ಲಿ ನೀವು ಓದಬೇಕಂತಂದ್ರೆ ಹೆಂಗೆ ಇದನ್ನ ಓದ್ಕೋಬೇಕಂದ್ರೆ ನೋಡ್ಕೋರಿ ಇಲ್ಲಿ. ಸೊ a is equal to 5, 2 ಅಂತಂದ್ರೆ it is 5 units away from the y-axis. away from the y-axis. 5 units away from the y-axis. ಸೊ ಬಟ್ ಇಲ್ಲಿ 2 ಬರ್ದಾಗ it is 2 units away from the x-axis. ಸೊ ನೋಡ್ರಿ ಡಯಾಗ್ರಾಮ್. ಓಕೆ, ಸ್ವಲ್ಪ ಉಲ್ಟಾ ಐತ್ರಿ ಇಲ್ಲಿ. ಅಂದ್ರೆ ಇಲ್ಲಿ 5 ಅಂದ್ರೆ ದ ಕೋಆರ್ಡಿನೇಟ್ ಆಫ್ ದಿಸ್ ಒನ್ ಇಸ್ 5 ಅಂದ್ರೆ ಈ ಪಾಯಿಂಟ್ ಇಲ್ಲಿ 5ನೇ ಇರ್ತೈತಿ. ಬಟ್ ಈ 2 ಅನ್ನೋದಾಗ ಈ 2 ಇಲ್ಲೇ ಇರ್ತೈತಿ. ಬಟ್ ಆದ್ರಿನ ಡಿಸ್ಟೆನ್ಸ್ ಕೇಳಿದ, ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದಿಸ್ ಪಾಯಿಂಟ್, ವಾಟ್ ಈಸ್ ದ ಡಿಸ್ಟೆನ್ಸ್. ಈಗ ಒಂದ್ಸಲ ಕ್ವಶನ್ ಹಾಕಿ ಕೇಳ್ತಾನವ, ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಎ ಇಸ್ ಈಕ್ವಲ್ ಟು 5, 2 ಫ್ರಮ್ ವೈ ಆಕ್ಸಿಸ್ ಅಂತ ಕೇಳಿದ್ನು ಅಂತಂದ್ರೆ ನೀವೇನು ಬರೀಬೇಕು. ಸೊ ನೋಡ್ಕೊಳ್ಳಿ, ಸೊ ಇಟ್ ಈಸ್ 5. ಓಕೆ, ಸೊ ಈ ತರ ಇಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಮಾಡ್ಯಾರ. ಸೊ ಇಲ್ಲಿ ನೀವು ನೋಡ್ಕೋಬಹುದು ದ ಪಾಯಿಂಟ್ ಎ ಇಸ್ ಹ್ಯಾವಿಂಗ್ ಪಾಸಿಟಿವ್ ಎಕ್ಸ್ 5, 2. ಬಟ್ ಅದ ಇಲ್ಲಿ ನಿಮಗೆ ಬಂದ್ರೆ ಇಲ್ಲಿ ಸೆಕೆಂಡ್ ಕ್ವಾಡ್ರಂಟ್ ನಲ್ಲಿ ಇರೋದ್ರಿಂದ ಸೊ ನಿಮ್ದು ಪಾಯಿಂಟ್ಸ್ ಮೈನಸ್, ಪ್ಲಸ್ ಅದರ್ ಟೈಪ್ ಬರ್ತಾವ. ಸೊ ದಿಸ್ ಈಸ್ -3, 4. ಸೊ ಹಾಗಾಗಿ ಇನ್ನೊಂದು ಪಾಯಿಂಟ್ ಇಲ್ಲಿ ಮಾಡೋಣ. ಸೊ ದಟ್ ಈಸ್ ಸಿ ವಿಚ್ ಈಸ್ ಮೈನಸ್, ಮೈನಸ್ ಇರ್ತೈತಿ. ಹಾಗಾಗಿ -4, -2 ತೊಗೊಂಡೋಣ. ಸೊ ಫೋರ್ತ್ ಕ್ವಾಡ್ರಂಟ್ದಾಗ ಏನಾಕಾವ, ಸೊ ಒಂದು ಪಾಸಿಟಿವ್ ಮತ್ತು ಇನ್ನೊಂದು ನೆಗೆಟಿವ್ ಬರ್ತಾವ. ಸೊ ದಿಸ್ ಈಸ್ ಯುವರ್ ಫೋರ್ತ್ ಕ್ವಾಡ್ರಂಟ್. ಸೊ ದಿಸ್ ಈಸ್ ದ ಥರ್ಡ್ ಕ್ವಾಡ್ರಂಟ್. ಸೊ ಹಾಗಾಗಿ ನೀವು ಎಲ್ಲೇ ಡಿಸ್ಟೆನ್ಸ್ ಯಾವುದೇ ಪಾಯಿಂಟ್ ಕೋಆರ್ಡಿನೇಟ್ ಸಿಸ್ಟಮ್ ಒಳಗೆ ತೊಗೊಂಡ್ರೆ ಸೊ ಅದನ್ನು ನೀವು ಎಕ್ಸ್ ಮತ್ತು ವೈ ಆಕ್ಸಿಸ್ ಥ್ರೂನ ಮೆಜರ್ ಮಾಡಬೇಕು. ಓಕೆ, ಸೊ ಫೈನ್. ಸೊ ನೆಕ್ಸ್ಟ್ ಸ್ಲೈಡ್ ನೋಡೋಣ. ರೀಡಿಂಗ್ ದ ಕೋಆರ್ಡಿನೇಟ್ಸ್. ಓಕೆ, ನಾನೀಗ ಏನು ಮಾಡತ್ತೀನಿ ಇಲ್ಲೇ ಕೆಲವೊಂದು ಆಲ್ರೆಡಿ ಕೆಲವೊಂದು ಪಾಯಿಂಟ್ಸ್ನ ಬರ್ಕೊಂಡೇನಿ. ಸೊ ಎ ಅಂತ ಬರ್ಕೊಂಡೇನಿ. ಸೊ ನೆಕ್ಸ್ಟ್ ಬಿ ಐತಿ. ಸೊ ಸಿ, ಓಕೆ, ಡಿ ಮತ್ತೆ ಇ. ಓಕೆ, ಸೊ ಎಫ್. ಸೊ ಇಷ್ಟು ಪಾಯಿಂಟ್ಸ್ ಎಲ್ಲ ಅದಾವಿಲ್ಲ. ಸೊ ಅದರ ಪ್ರಕಾರ ಸೊ ವಾಟ್ ಈಸ್ ದ ಕೋಆರ್ಡಿನೇಟ್ ಆಫ್ ಪಾಯಿಂಟ್ ಎ. ಈ ಎ ಎಷ್ಟು ಡಿಸ್ಟೆನ್ಸ್ ಐತಿ. ಸೊ ವಾಟ್ ಈಸ್ ದ ಕೋಆರ್ಡಿನೇಟ್. ಸೊ ಫಸ್ಟ್ ಯಾವತ್ತು ನಾವೇನು ನೋಡಬೇಕು, ಸೊ ಫಸ್ಟ್ ಎಕ್ಸ್ ಆಕ್ಸಿಸ್ ನೋಡ್ಕೋಬೇಕು, ಆಮೇಲೆ ವೈ ಆಕ್ಸಿಸ್ನ ನೋಡ್ಕೋಬೇಕು. ಸೊ ಎಕ್ಸ್ ಆಕ್ಸಿಸ್ನ ನೋಡ್ಕೊಳಕತ್ರ ಸೊ ಇಟ್ ಈಸ್ ಅಟ್ ದಿಸ್ ಲೈನ್. ಸೊ ಇಟ್ ಈಸ್ ಅಟ್ ದಿಸ್ ಲೈನ್. ಸೊ ಹಾಗಾಗಿ 5 ಬರ್ತೈತೆ ಫಸ್ಟು, ಮತ್ತು ವೈ ಆಕ್ಸಿಸ್ ಎಷ್ಟು ದೂರ ಐತಿದು. ಸೊ ಇಲ್ಲಿ ನೋಡ್ಕೊಂಡ್ರೆ ನೀವು ಇಲ್ಲಿ ಇಂಟರ್ಚೇಂಜ್ ಮಾಡ್ಬೇಕು, ಹಿಂಗೆ ಇದನ್ನ ಇಂಟರ್ಸೆಕ್ಟ್ ಮಾಡಬೇಕು ಇಲ್ಲಿ. ಸೊ ದಿಸ್ ಪಾಯಿಂಟ್ it is at 6. So 5, 6. So first one coordinate is
5,6. ಸೊ ಅದೇ ಸಿಮಿಲರ್ಲಿ ನೀವು ಬಿ ಅಂತ ತೊಗೊಂಡ್ರೆ ಇಲ್ಲಿ ನೋಡ್ಕೋರಿ. ಸೊ ಫಸ್ಟ್ ಯಾವತ್ತು ಎಕ್ಸ್ ನೋಡ್ಕೋಬೇಕು, ಆಮೇಲೆ ವೈ ಕೋಆರ್ಡಿನೇಟ ನೋಡ್ಕೋಬೇಕು. ಸೊ ಎಕ್ಸ್ ಕೋಆರ್ಡಿನೇಟ್ನಲ್ಲಿ ಎಷ್ಟು ಡಿಸ್ಟೆನ್ಸ್ ಹೋಗ್ಬೇಕು ನೀವು? ಸೊ ಇಲ್ಲಿ ಮಟ್ಟ ಹೋಗಬೇಕು. ಎಲ್ಲಿ ಮಟ್ಟ? ಸೊ -5. ಸೊ ಇಲ್ಲಿ ಮಟ್ಟ ಹೋಗಿ, ಸೊ ದಿಸ್ ಈಸ್ -5, ವೈ ಆಕ್ಸಿಸ್ ಇಂದ ಡಿಸ್ಟೆನ್ಸ್ ಎಷ್ಟೈತಿ ನೋಡ್ಕೋರಿ. ಸೊ ಇಲ್ಲಿಂದ ನೀವು ಇದನ್ನ ಡ್ರಾಪ್ ಮಾಡ್ರಿ. ಸೊ ದಟ್ ವಿಲ್ ಕಮ್ ಆಸ್ 5. ಓಕೆ, -5,5. ಸೊ ಇದೇ ಥರ ನೀವು ಥರ್ಡ್ ಪಾಯಿಂಟ್ ಸಿ ಇಲ್ಲೇ ಸೆಕೆಂಡ್ ಕ್ವಾಡ್ರೆಂಟ್ದಾಗ ಇರೋದ್ರಿಂದ ನಮ್ದು ಮತ್ತೆ ಇನ್ನೊಂದು ಮೈನಸ್ ಪಾಸಿಟಿವ್ ಬರ್ತೈತಿ. ಸೊ ಈಗ ನೋಡ್ಕೊರಿ. ಸೊ ಎಕ್ಸ್ ಇಂದ -2 ಅಂದ್ರೆ ಸೊ ಎಕ್ಸಾಕ್ಟ್ಲಿ ಇಲ್ಲೇ ಬಂತು. ಮತ್ತು ವೈ ಆಕ್ಸಿಸ್ ಇಂದ ಜಸ್ಟ್ ನೀವು ಇಲ್ಲೇ ಇಂಟರ್ಸೆಕ್ಟ್ ಮಾಡಿದ್ರೆ ಸೊ ಪಾಯಿಂಟ್ ಏನಾಕೈತಿ -2, 3 ಬರ್ತೈತಿ. ಸೊ ಫೋರ್ತ್ ಪಾಯಿಂಟ್ ನೀವು ಇಲ್ಲಿ ನೋಡೋದಾದ್ರೆ, ಸೊ ಇಲ್ಲಿ ನೀವೇನು ಮಾಡ್ಕೈತಿ, ಫಸ್ಟ್ ಎಕ್ಸ್ ನೋಡೋದಾದ್ರೆ ಸೊ ನೀವು ಇಲ್ಲಿ ಎಕ್ಸ್ ಇಂದ -2 ಹೋಗಬೇಕು. ಸೊ ಮತ್ತು ವೈ ಇಂದ ಮತ್ತೆ ನೀವೇನು ಬರಬೇಕು, ಈ ಪಾಯಿಂಟ್ ಇಲ್ಲಿ ಇಂಟರ್ಸೆಕ್ಟ್ ಆಗ್ಬೇಕಂದ್ರೆ ಸೊ ಎಕ್ಸಾಕ್ಟ್ಲಿ ಇಲ್ಲೇ ತಗೋಬೇಕು. ಸೊ ಹಾಗಾಗಿ ಇಟ್ ಈಸ್ -2, -2. ಸೊ ಈ ಪಾಯಿಂಟ್ ನೋಡ್ರಿ. ಸೊ ದ ಪಾಯಿಂಟ್ ಇ ಲೈಸ್ ಇನ್ ಫೋರ್ತ್ ಕ್ವಾಡ್ರೆಂಟ್. ಸೊ ಹಾಗಾಗಿ ನಾವೇನು ಮಾಡ್ಕೋಬೋದಂದ್ರೆ ಇಲ್ಲೇ ಇ ಈಸ್ ರಿಟರ್ನ್ ಆಸ್, ಸೊ ದಿಸ್ ಈಸ್ 3, ಇಲ್ಲೂ ಸೊ ನೀವು ಅಲ್ಲಿ ಹೆಂಗೆ ಹೋಗ್ತೀರಿ. ಸೊ ಈ ಪಾಯಿಂಟಿಂದ ನೀವು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಬಿಡೋದ್ರಿ. ಸೊ ಒಂದು ಈ ಕಡೆ ಡ್ರಾಪ್ ಮಾಡ್ತೀರಿ ಎಕ್ಸ್ ಆಕ್ಸಿಸ್ ಕಡೆ, ಇನ್ನೊಂದು ನೀವು ವೈ ಆಕ್ಸಿಸ್ ಕಡೆ ಡ್ರಾಪ್ ಮಾಡ್ರಿ. ಸೊ ಎಕ್ಸ್ ಆಕ್ಸಿಸ್ನ ಫಸ್ಟ್ ಏನು ಬರತೈತಿ 3, ಸೊ ವೈ ಆಕ್ಸಿಸ್ ನೀವು ಏನು ಬರತೈತಿ -4. ಸೊ 3, -4. ಸೊ F1 ನೀವೇ ಐಡೆಂಟಿಫೈ ಮಾಡ್ರಿ, ನನಗೆ ಕಮೆಂಟ್ ಮಾಡ್ರಿ. ಓಕೆ, ರೈಟ್ ಆನ್ ದಟ್ ಆನ್ಸರ್ ಇನ್ ದ ಕಮೆಂಟ್. ಸೊ ಎಫ್ ಪಾಯಿಂಟನ್ನ ಇಲ್ಲಿ ಸ್ಟಾಪ್ ಮಾಡ್ರಿ ವಿಡಿಯೋ, ಕಮೆಂಟ್ನಾಗ ನೀವು ಆನ್ಸರ್ ಬರೀರಿ. ಓಕೆ, ಫೈನ್. ಸೊ ನೆಕ್ಸ್ಟ್ ನೋಡೋಣ್ರಿ ಕಾನ್ಸೆಪ್ಟ್ ಪ್ಲಾಟಿಂಗ್ ಪಾಯಿಂಟ್ಸ್ ಅಂತ ಬರ್ತಾವ. ಸೊ ವಾಟ್ ಆರ್ ದಿ ಪ್ಲಾಟಿಂಗ್ ಪಾಯಿಂಟ್ಸ್? ಈಗ ನೀವು ಇಲ್ಲಿ ಕೆಲವೊಂದು ಪಾಯಿಂಟ್ಸ್ನ ಕೊಟ್ಟೇವಿ. ಸೊ ದಟ್ ಈಸ್ 3, 2 ಆ್ಯಂಡ್ ಸೋ ಮೆನಿ ಅದರ್ಸ್. ಸೊ ಇದನ್ನ ನಾವು ಇಲ್ಲಿ ಈ ಗ್ರಾಫ್ ಒಳಗೆ ನಾವು ಪ್ಲಾಟ್ ಮಾಡಬೇಕು. ಸೊ ಫಸ್ಟ್ ಏನೈತಿ 3, 2 ಅಂತಂದ್ರೆ ಆಲ್ವೇಸ್ ನಾವು ಏನು ನೋಡ್ಕೋತೀವಿ, ಸೊ ಎಕ್ಸ್ ಆ್ಯಂಡ್ ವೈ ನೋಡ್ಕೋತೀವಿ. ಸೊ ಎಕ್ಸ್ ಆಕ್ಸಿಸ್ನಾಗ 3, ಸೊ ಇಲ್ಲಿಂದ ಈ ಪಾಯಿಂಟ್ ಬರ್ತೈತಿ. ಸೊ ವೈ ಆಕ್ಸಿಸ್ ಇಂದ 2. ಸೊ ಇಲ್ಲಿಂದ ನಾನು ಸ್ಟ್ರೇಟ್ ಲೈನ್ ಹಾಕ್ತೀನಿ ಇಲ್ಲೇ. ಓಕೆ, ಮತ್ತು ವೈ ಆಕ್ಸಿಸ್ ಇಂದ 2 ಡಿಸ್ಟೆನ್ಸ್ ಐತಿ. ಸೊ ಇಲ್ಲಿಂದ ವೈ ಆಕ್ಸಿಸ್ ತಗೊಂಡೆ. So the point is this one. Okay, the point is this. So what is that? 3, 2. Okay, so 3 tala. So next ಇನ್ನೊಂದು ಬೇರೆ ಕಲರ್ ಲೇ ಮಾಡೋಣ. ಫೈನ್. ಸೊ ನೆಕ್ಸ್ಟ್ 2, -2, 4. ಸೊ -2 ಅಂತಂದ್ರೆ ಸೊ ಎಕ್ಸ್ ಆಕ್ಸಿಸ್ ನೋಡ್ಬೇಕು ಇವತ್ತು ಫಸ್ಟು, ಆಮೇಲೆ ವೈ ನೋಡ್ಕೋಬೇಕು. ಸೊ ಇಲ್ಲಿ -2 ಐತಿ. ಸೊ ಇಲ್ಲಿಂದ ನಾವೊಂದು ಲೈನ್ ಈ ಥರ ಅನ್ಕೊಂಡ್ರೆ, ಸೊ ವೈ ಆಕ್ಸಿಸ್ ಏನೈತಿ 4 ಕಟ್ ಐತಿ. ಸೊ +4 ಐತಿ. ಹಾಗಾಗಿ ಇಲ್ಲೇ ತಗೋಬಾರ್ದು. ಸೊ ನೋಡ್ಕೊರಿ. ಸೊ ಪಾಸಿಟಿವ್ ಇಲ್ಲಿ 4 ಇರೋದ್ರಿಂದ ನಮ್ದು ಪಾಯಿಂಟ್ ಇಲ್ಲಿ ಬರ್ತೈತಿ. ಸೊ ದಿಸ್ ಈಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ -2, 4. ಓಕೆ, ಸೊ ಫಸ್ಟ್ ನೀವು ಕ್ವಾಡ್ರೆಂಟನ್ನ ಡಿಸೈಡ್ ಮಾಡ್ಬಿಡ್ರಿ. ಫಸ್ಟ್ ಕೆಲಸ ಏನಪ್ಪ ಅಂದ್ರೆ ಕ್ವಾಡ್ರೆಂಟನ್ನ ನೀವು ಡಿಸೈಡ್ ಮಾಡ್ಕೊರಿ. ಲೈಕ್ ಪಾಸಿಟಿವ್ ಇದ್ರೆ ಫಸ್ಟ್ ಕ್ವಾಡ್ರೆಂಟ್, ಆಮೇಲೆ ನೆಗೆಟಿವ್ ಇದ್ರೆ ಸೆಕೆಂಡ್ ಕ್ವಾಡ್ರೆಂಟ್, ನೆಗೆಟಿವ್ ಇದ್ರೆ ಥರ್ಡ್ ಕ್ವಾಡ್ರೆಂಟ್, ಆಮೇಲೆ ಸೊ ಫೋರ್ತ್ ಕ್ವಾಡ್ರೆಂಟ್ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಇದ್ರೆ ಫೋರ್ತ್ ಕ್ವಾಡ್ರೆಂಟ್. ಸೊ ಇನ್ನೊಂದು ಟ್ರಿಕ್ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ಪ್ಲಸ್ ಇತ್ತಂತಂದ್ರೆ ಇದ್ರದ್ದು ಅಪೋಸಿಟ್ ಸೈನ್ಸ್ ಇನ್ನೇನು ಇಲ್ಲಿ ಅಪೋಸಿಟ್ ಏನಿರ್ತೈತಲ್ಲ ಇಲ್ಲೇ ಮೈನಸ್ ಇರ್ತೈತಿ. ಓಕೆ, ಸೊ ಇಲ್ಲಿ -, ಇತ್ತಂದ್ರೆ ಇಲ್ಲಿ ಸೈನ್ ಇರ್ತೈತಿ ರಿವರ್ಸ್ ಆಗುತ್ತೆ. ದಟ್ ಈಸ್ +, ಬರ್ತೈತಿ. ಸೊ ಅದರ ಪ್ರಕಾರ ನೀವು ಮತ್ತೆ ಇಲ್ಲಿ ಬೇರೆ ಪಾಯಿಂಟ್ಸ್ನ ಇಲ್ಲಿ ನೀವು ಪ್ಲಾಟ್ ಮಾಡ್ಬೋದು. ಸೊ 4, ಹೆಂಗೆ ಮಾಡ್ತೀರಿ? ಎಕ್ಸ್ ಆಕ್ಸಿಸ್ ಈಸ್ +4, y is minus ಅಂತಂದ್ರೆ so this will fall in fourth quadrant. So the point is here, which is 4, -3. Okay, so I hope ನಿಮಗೆ ಇದು ಪ್ಲಾಟಿಂಗ್ ಇದು ಕ್ಲಿಯರ್ ಆಗೈತೆ ಅಂತ ತಿಳ್ಕೊತೀನಿ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸಬ್ ಟಾಪಿಕ್. ಓಕೆ, ಸೊ ಸಿಂಪಲ್ ಲೀನಿಯರ್ ಇಕ್ವೇಷನ್ ಯಾವತ್ತೂ ಹೆಂಗಿರುತ್ತೆ? ಸೊ ಎನಿ ಲೀನಿಯರ್ ಇಕ್ವೇಷನ್ ಕ್ಯಾನ್ ಬಿ ರಿಟನ್ ಆಸ್ ax + by = c. So this is a linear equation. So this is a linear equation. So what are the examples? X + y = 5, x = 3 and y = 4. All of these are linear equation. So ಇಲ್ಲಿ ಡಿಫರೆನ್ಸ್ ಏನು ಸರ್? ಮತ್ತು ಇಲ್ಲಿ ವಾಟ್ ಈಸ್ ದ ಡಿಫರೆನ್ಸ್ ಅಂತ ನೀವು ನನಗೆ ಕೇಳ್ಬೋದು. ಸೊ ನನ್ನ ವಿಡಿಯೋಸ್ ಆಲ್ರೆಡಿ ಯಾರು ಫಾಲೋ ಮಾಡಕತ್ತೀರಿ ನಿಮ್ಗೆ ಡಿಫರೆನ್ಸ್ ಗೊತ್ತಾಗೇ ಬಿಡ್ತೈತಿ. ಸೊ x + y = 5 ಅಂತಂದ್ರೆ ಇಕ್ವೇಷನ್ ಪೇರ್ ಆಫ್ ಇಕ್ವೇಷನ್ ವಿತ್ ಟೂ ವೇರಿಯೇಬಲ್ಸ್ ಅದಾವ್ರಿ ಇಲ್ಲಿ. ಓಕೆ, ಸೊ ವಾಟ್ ಆರ್ ದ ಟೂ ವೇರಿಯೇಬಲ್ಸ್ ಇಲ್ಲಿ? x and y. ಸೊ ಬಟ್ ಈ ಇಕ್ವೇಷನ್ x = 3 ಮತ್ತು y = 4 ಒಳಗೆ ಏನೈತಿ? ವೇರಿಯೇಬಲ್ಸ್ ಒಂದೇ ಅದಾವ. ವೇರಿಯೇಬಲ್ಸ್ ಆರ್ ಓನ್ಲಿ ಒನ್ ವೇರಿಯೇಬಲ್ ಅಲ್ಲ ಬರ್ತೈತಿ ಬರೀ, ಅದು ಸಿಂಗ್ಯುಲರ್ ವೇರಿಯೇಬಲ್ 1 ಅಂದ್ರೆ ಒಂದೇ ವೇರಿಯೇಬಲ್ ಇರ್ತೈತಿ. ಐದರ್ ಇಟ್ ಈಸ್ x ಆರ್ ಐದರ್ ಇಟ್ ಈಸ್ y. ಓಕೆ, ಸೊ ಫೈನ್. ನೋಡ್ಕೊಂಡ್ರಿ ನೆಕ್ಸ್ಟ್. ಈಗ ಸೊ ವಾಟ್ ಈಸ್ ದಿಸ್ ಟೇಬಲ್ ಮೆಥಡ್ ಅಂತಂದ್ರೆ ನೋಡ್ಕೋರಿ ಇಲ್ಲಿ. ಸೊ ಗಿವನ್ ಇಕ್ವೇಷನ್, ಸಪೋಸ್ ಒಂದು ಇಕ್ವೇಷನ್ ಕೊಟ್ಟಾರ x + y = 5 ಅಂತ ಕೊಟ್ಟಾರ. ಸೊ x + y = 5 ಅಂತ ಕೊಟ್ಟಾರ. ಸೊ ನೀವು ಏನು ಮಾಡ್ಕೋಬೇಕು? ಒಂದು ಟೇಬಲ್ ಹಾಕೊಂಡ್ಬಿಡ್ಬೇಕು. ಸೊ ಏನು ಹಾಕೋಬೇಕಪ್ಪ ಅಂದ್ರೆ ಒಂದ್ ಕಡೆ x ಒಂದ್ ಕಡೆ y ಬರ್ಕೋರಿ.
ಓಕೆ, ಸೊ ಈಗ ನಾನು ಈ ಇಕ್ವೇಶನ್ದಾಗ ಫಸ್ಟ್ ಎಕ್ಸ್ ಈಕ್ವಲ್ ಟು ವ್ಯಾಲ್ಯೂ 0ನ ಹಾಕ್ತೀನಿ. ಸೊ ಅವಾಗ 0 ಪ್ಲಸ್ ವೈ ಈಕ್ವಲ್ ಟು 5 ಆದಾಗ ಸೊ ವೈ ಎಷ್ಟು ಬರ್ತೈತಿ 5 ಬರ್ತೈತಿ. ಸೊ ಅದ ವ್ಯಾಲ್ಯೂನ ಅಲ್ಲಿ ಬರ್ತೈತಿ. ಸೊ ಮತ್ತೆ ನೆಕ್ಸ್ಟ್ ಏನು ಮಾಡ್ರಿ ಎಕ್ಸ್ ಈಕ್ವಲ್ ಟು 1 ಅಂತ ಹಾಕ್ರಿ. ಸೊ ಇಕ್ವೇಶನ್ ಏನಾಕೈತಿ 1 ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಥವಾ ವೈ ಇಸ್ ಈಕ್ವಲ್ ಟು 5 ಮೈನಸ್ 1 ವಿಚ್ ಇಸ್ 4. ಸೊ ಆ ವ್ಯಾಲ್ಯೂನ ಇಲ್ಲಿ ಬರ್ತೈತಿ. ಸೊ ಹಂಗೆ ಸಿಮಿಲರ್ಲಿ ನೀವು ಬೇರೆ ಬೇರೆ ವ್ಯಾಲ್ಯೂಸ್ ಆಫ್ ಎಕ್ಸ್ ನೀವು ಹಾಕೊಂತ ಹೋದಾಗ ನಿಮ್ಗೆ ವೈ ವ್ಯಾಲ್ಯೂಸ್ ಬರ್ತಾವ. ಸೊ ಅವಾಗ ನೀವೇನು ಇದನ್ನ ಪ್ಲಾಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಒಂದು ಗ್ರಾಫ್ ಬರ್ತೈತಿ. ಸೊ ಅದನ್ನ ನಾವು ಪ್ಲಾಟ್ ಮಾಡೋಣ್ರಿ. ಸೊ ಫಸ್ಟ್ ಕೋಆರ್ಡಿನೇಟ್ ಏನಂದ್ರೆ 0,5. ಸೊ ಎಕ್ಸ್ 0 ಇದ್ದಾಗ ವೈ 5 ಇರ್ತೈತಿ. ಅಂದ್ರೆ ನಮ್ಮ ಪಾಯಿಂಟ್ ಇದೆ ಎಲ್ಲಿ ಬರ್ತೈತ್ರಿ ಇದು. ಸೊ 1 ಇದೆ ಅಂದ್ರೆ ದಿಸ್ ಈಸ್ 5. ಸೊ ದ ಫಸ್ಟ್ ಪಾಯಿಂಟ್ ಈಸ್ 0,5. ಓಕೆ, ಸೊ ನೆಕ್ಸ್ಟ್ ಏನೈತಿ 1,4. ಸೊ ಎಕ್ಸ್ 1 ಇದ್ದಾಗ ವೈ 4 ಐತಿ. ಸೊ ಸೆಕೆಂಡ್ ಪಾಯಿಂಟ್ ಈಸ್ 1,4. ಸೊ ಥರ್ಡ್ ಒನ್ ನೋಡೋಣ್ರಿ 2,3. ಸೊ ದಿಸ್ ಈಸ್ ಎಕ್ಸ್ 2 ಇದ್ದಾಗ ವೈ 3 ಐತಿ. ಸೊ ಇದು 2,3. ಸೊ ನೆಕ್ಸ್ಟ್ 3,2. ಸೊ ನೆಕ್ಸ್ಟ್ ಎಕ್ಸ್ 3 ಇದ್ದಾಗ ವೈ 2 ಐತಿ. ದಿಸ್ ಈಸ್ 3,2. ಸೊ ನೆಕ್ಸ್ಟ್ 4,1. ಸೊ ಇದ್ರ ಪ್ರಕಾರ ಇದು ಲೀನಿಯರ್ ಲೈನ್ ಇರೋದ್ರಿಂದ ಎಕ್ಸಾಕ್ಟ್ಲಿ ಒಂದು ಲೆವೆಲ್ಗೆ ಎಲ್ಲ ಇದು ಪಾಯಿಂಟ್. ನೆಕ್ಸ್ಟ್ ಇಕ್ವೇಷನ್ ಇಸ್ 5,0. ಓಕೆ, ಸೊ ಈಗ ನೀವೇನು ಮಾಡ್ರಿ. ಸೊ ನೀವೀಗ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಂಡು ಇವೆಲ್ಲ ಪಾಯಿಂಟ್ಸ್ನ ಜಾಯಿನ್ ಮಾಡ್ಕೊರಿ. ಸೊ ನಿಮ್ಗೆ ಎಕ್ಸಾಕ್ಟ್ಲಿ ಸ್ಟ್ರೇಟ್ ಲೈನ್ ಬರ್ತೈತಿ. ಸೊ ಇಲ್ಲಿ ನೋಡ್ಕೊರಿ, ಇಲ್ಲಿ ಎಕ್ಸಾಕ್ಟ್ಲಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ಟ್ರೇಟ್ ಲೈನ್ ಮಾಡೋದು, ಬಟ್ ನಾನು ಟ್ರೈ ಮಾಡ್ತೀನಿ ಒಂದ್ಸತ. ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್. ಎಸ್, ಓಕೆ, ದಿಸ್ ಈಸ್ ಮೈ ಕ್ಲೋಸೆಸ್ಟ್ ಒನ್. So fine. So this is the line x plus y equal to 5. So intercept c positive 5 ಐತಿ. ಸೊ ಹಾಗಾಗಿ ಇಲ್ಲಿ ನೋಡ್ಕೋಬಹುದು c is 5. ಸೊ ಇದೇ ರೀತಿ ನೀವೇನು ಮಾಡ್ಕೋಬಹುದು, ಒಂದು ಗಿವನ್ ಇಕ್ವೇಷನ್ಗೆ ಲೀನಿಯರ್ ಇಕ್ವೇಷನ್ಗೆ ನೀವು ಗ್ರಾಫ್ ಹಾಕ್ಬೋದು ಬೈ ಯೂಸಿಂಗ್ ದ ಟೇಬಲ್ ಮೆಥಡ್. ಓಕೆ ಫೈನ್. ಈಗ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳ್ತಾನೆ, ಫೈಂಡಿಂಗ್ ಎಕ್ಸ್ ವೆನ್ y is given. ಓಕೆ, ಸೊ ವಾಟ್ ಈಸ್ ದಟ್? ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ y is given. ಸೊ ನೋಡ್ರಿ ಇಕ್ವೇಶನ್ ಕೊಟ್ಟಾನ. ಸೊ ಗಿವನ್ y is equal to 5 ಅಂತಂದ್ರೆ ಏನಕ್ಕೈತಿ. ಸೊ x equal to 8 minus 5, x equal to 3. ಸೊ ಸಿಮಿಲರ್ಲಿ ಇಲ್ಲೂ ಕೂಡ ಈಗ ಆಲ್ರೆಡಿ x ಕೊಟ್ಟಿರ್ತಾನ. ಫೈಂಡಿಂಗ್ y when x is given ಅಂತಂದ್ರೆ ಸೊ ಗಿವನ್ x equal to 4 ಇದೆ, ಈಕ್ವೇಶನ್ ಹಾಕಿದ್ರೆ 2 into 4 plus y equal to 10 ಅಂತಂದ್ರೆ ಸೊ y is equal to 10 minus 8. ಸೊ y is equal to 2. ಸೊ ದಿಸ್ ಈಸ್ ಹೌ ನೀವು ಒಂದು ವೇರಿಯೇಬಲ್ ಕೊಟ್ಟರೆ ಇನ್ನೊಂದು ವೇರಿಯೇಬಲ್ನ ಕಂಡುಹಿಡ್ಕೋಬಹುದು. ಓಕೆ, ನೆಕ್ಸ್ಟ್ ನೋಡ್ಕೊಂಡ್ರಿ ಸರ್ವೇಯಿಂಗ್ ಅಪ್ಲಿಕೇಶನ್. ಸೊ ವೆರಿ ಇಂಪಾರ್ಟೆಂಟ್ ರೀ ಇದು. ಯಾಕಂದ್ರೆ ನಾವು ಏನ ಮಾತಾಡಿದ್ರು ಲಾಸ್ಟಿಗೆ ಅಲ್ಟಿಮೇಟ್ಲಿ ನಾವು ಅದನ್ನ ಸರ್ವೇಯಿಂಗಿಗೆ ಕನೆಕ್ಟ್ ಮಾಡಬೇಕು. ಓಕೆ, ಅದ್ರ ಪ್ರಕಾರ ನಾವೇನ್ ಮಾಡತ್ತೀವಿ, ಸಪೋಸ್ ಸರ್ವೇಯರ್ ರೆಕಾರ್ಡ್ಸ್. ಸೊ ಸರ್ವೇಯರ್ ಮಾಡೋನು ಏನ್ ರೆಕಾರ್ಡ್ ಮಾಡ್ತಾನ, ಈಸ್ಟಿಂಗ್ 125 ಮೀಟರ್, ನಾರ್ತಿಂಗ್ 16 ಮೀಟರ್ ಅಂತ ರೆಕಾರ್ಡ್ ಮಾಡ್ತಾನ. ಓಕೆ, ಸೊ ದಟ್ ಈಸ್ ರಿಪ್ರೆಸೆಂಟೆಡ್ ಆಸ್ ಈ ಕೋಆರ್ಡಿನೇಟ್. ನೋಡ್ಕೋರಿಲ್ಲ. ಸೊ ಇಟ್ ಈಸ್ ಆಲ್ವೇಸ್ ರಿಪ್ರೆಸೆಂಟೆಡ್ ಆಸ್ ಈಸ್ಟಿಂಗ್ ನಾರ್ತಿಂಗ್. ಸೊ ಸರ್ವೇಯರ್ ಯಾವುದೋ ಒಂದು ಪಾಯಿಂಟ್ ರೆಕಾರ್ಡ್ ಮಾಡತ್ತಾನ ಈಸ್ಟಿಂಗ್ ಅಂತಂದ್ರೆ ಸೊ 125 ಮೀಟರ್ಸ್. ಓಕೆ, ನಾರ್ತಿಂಗ್ 60 ಮೀಟರ್ಸ್ ಅಂತಂದ್ರೆ ಅದು ವೈ ಕೋಆರ್ಡಿನೇಟ್ನ ಬರ್ತೈತಿ. ಅಂದ್ರೆ ಮೀನಿಂಗ್ ಏನಪ್ಪಾ ಅಂದ್ರೆ ನಮ್ದು ಎಕ್ಸ್ ಆಕ್ಸಿಸ್ ಏನಿರ್ತೈತಿ ಇದು ಈಸ್ಟಿಂಗ್ ಇರ್ತೈತಿ. ಓಕೆ, ಸೊ ನಮ್ಗೆ ವೈ ಕೋಆರ್ಡಿನೇಟ್ಸ್ ಏನಿರ್ತೈತಿ ದಿಸ್ ವಿಲ್ ಬಿ ನಾರ್ತಿಂಗ್ ಅಂತ ಇರ್ತೈತಿ. ಸೊ ಇದನ್ನ ನೆನಪಿಟ್ಕೋರಿ. ಸೊ ಇದನ್ನ ಕ್ವಶನ್ ಕೊಡ್ಬೋದಮ್ಮ MCQ ಒಳಗೆ, ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ಸೊ ಸರ್ವೇಯರ್ ರೆಕಾರ್ಡ್ಸ್ ಕೋಆರ್ಡಿನೇಟ್ಸ್ ಅಂತ ಕೊಟ್ಟು ಈಸ್ಟಿಂಗ್ ಇಷ್ಟು, ನಾರ್ತಿಂಗ್ ಅಂತ ಇಷ್ಟು ಕೊಟ್ಟು ಸೊ ವೇರ್ ಲೊಕೇಟ್ ದ್ಯಾಟ್ ಇನ್ ದ ಗ್ರಾಫ್ ಅಂತ ಕೊಡ್ಬೋದು, ಅಥವಾ ಈ ತರ ಕೊಡ್ಬೋದು, ಇಲ್ಲ ಆಪ್ಷನ್ಸ್ ಕೊಡ್ಬೋದು. ಈ ತರ ಇವು ಇಕ್ವೇಷನ್ಸ್ ಅನ್ನು ಕೊಟ್ಟು ನೋಡ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಇದು ನೋಡೋಣ್ರಿ ಕಾನ್ಸೆಪ್ಟ್. ಸೊ ಟ್ರಿಕ್ಸ್ ಏನಪ್ಪಾ ಇದೆ ಟ್ರಿಕ್ಸು ಅಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಟ್ರಿಕ್ಸ್ ಅಂದ್ರೆ ಇಫ್ ಎಕ್ಸ್ ಈಕ್ವಲ್ ಟು 4 ಅಂತಂದ್ರೆ ಏನು. ಇಫ್ ಎಕ್ಸ್ ಈಕ್ವಲ್ ಟು 4 ಅಂದ್ರೆ ನೋಡ್ರಿ. ಸೊ ದಿಸ್ ಈಸ್ ಮೈ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್. ಎಕ್ಸ್ ಈಕ್ವಲ್ ಟು 4 ಅಂದ್ರೆ ಏನಾಗ್ತೈತಿ, ಇಲ್ಲಿ 1 ಇರ್ತೈತಿ, 2 ಇರ್ತೈತಿ, 3 ಇರ್ತೈತಿ, 4 ಇರ್ತೈತಿ. ಸೊ ಎಕ್ಸ್ ಈಕ್ವಲ್ ಟು 4 ಮೀನ್ಸ್ ಇಟ್ ಈಸ್ ಎ ಲೈನ್ ದಟ್ ಈಸ್ ಪ್ಯಾರಲಲ್ ಟು ದ ವೈ ಆಕ್ಸಿಸ್. ಇಟ್ ಈಸ್ ಅ ವರ್ಟಿಕಲ್ ಲೈನ್. ಸೊ ಇಟ್ ಈಸ್ ಅ ಲೈನ್ ದಟ್ ಈಸ್ ಅಟ್ ಅ ಡಿಸ್ಟೆನ್ಸ್ ಆಫ್ 4 ಫ್ರಮ್ ದಿ ವೈ ಆಕ್ಸಿಸ್. ಸೊ ಸಿಮಿಲರ್ಲಿ ವೈ ಈಕ್ವಲ್ ಟು 3 ಅಂದಾಗ ಏನಾಕೈತಿ. ಸೊ ಈಗ y equal to 3 ಅಂದ್ರೆ 1 2 3. ಸೊ ದಿಸ್ ಇಸ್ y equal to 3. ಸೊ ಅವಾಗ ಲೈನ್ ಏನ್ ಬರ್ತೈತಪ್ಪ ಅಂತಂದ್ರೆ ಎಕ್ಸಾಕ್ಟ್ಲಿ it is a line that is at a distance of 3 from the x axis and it is parallel to x axis. So ಏನಪ್ಪಾ ಇಂಪಾರ್ಟೆಂಟ್ ಅಂದ್ರೆ x equal to 4 is a line that is parallel to y axis. ನೆನಪಿಟ್ಕೊಂಬರಿ. ಸೊ this is parallel to y axis. Okay, so if y is equal to 3, so the graph is a horizontal line. So ಅದನ್ನು ನನಗೆ ಆಲ್ರೆಡಿ ಹೇಳಿದೆ. So it means it is parallel to x axis.
Fine. So if x plus y equal to 6 ಅಂತಂದ್ರೆ the graph is an inclined straight line. So ನೋಡ್ರಿ x plus y equal to 6 ಅಂತಂದ್ರೆ ಏನ್ ಬರ್ತೈತಿ, ನಾವು ಆಲ್ರೆಡಿ ಪ್ರೀವಿಯಸ್ಲಿ ಸಾಲ್ವ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ. ಸೊ ಇಲ್ಲೇ x ಇಂಟರ್ಸೆಪ್ಟ್ 6 ಬರ್ತೈತಿ. ಸೊ ದಿಸ್ ಈಸ್ ದ ಲೈನ್ x plus y is equal to 6. ಓಕೆ, ಸೊ ತಿಳಿತಲ್ಲ. ಸೊ ಇದನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡೋಣ. ದ ಕೋಆರ್ಡಿನೇಟ್ಸ್ ಆಫ್ ದಿ ಒರಿಜಿನ್ ಆರ್. ಸೊ ಏನೈತಿ, ಒರಿಜಿನ್ ಎಲ್ಲಿರ್ತೈತಿ, ದ ಪಾಯಿಂಟ್ ವೇರ್ x and y axis meet. So that is origin. The coordinates are 0. Okay, so ಇಲ್ಲಿಂದ ಸ್ಟಾರ್ಟ್ ಆಗೋದು ಪಾಸಿಟಿವ್ x, this side is positive x, this side is positive y. So ಈ ಸೈಡ್ ನೀವು ಹೋದ್ರೆ ನೆಗೆಟಿವ್ x and this side down minus y. Okay, so the answer is C. Second one ಅಂದ್ರೆ the point -2,5 lies in ಅಂತ ಕೇಳ್ತಾನ. ಸೊ ನೋಡ್ಕೋರಿ ಇಲ್ಲೇ ಕೋಆರ್ಡಿನೇಟ್ಸ್ ಒಳಗೆ. ಸೊ ಫಸ್ಟ್ ಕ್ವಾಡ್ರೆಂಟ್ ಏನ್ ಬರ್ತಾವ, ಎರಡು ಪಾಸಿಟಿವ್ ಇರ್ತಾವ, ಇದ್ರ ಅಪೋಸಿಟ್ ಸೈಡ್ದಾಗ ಎರಡು ನೆಗೆಟಿವ್ ಇರ್ತಾವ. ಇಲ್ಲಿ ಮೈನಸ್ ಕಾಮ ಪ್ಲಸ್ ಇರ್ತೈತಿ, ಇಲ್ಲಿ ಪ್ಲಸ್ ಕಾಮ ಮೈನಸ್ ಇರ್ತೈತಿ. ಓಕೆ, ಸೊ ಹಾಗಾಗಿ ಮೈನಸ್ ಮತ್ತೆ ಪ್ಲಸ್ ಐತಿ. ಸೊ ಇಟ್ ಈಸ್ ಲೈಯಿಂಗ್ ಇನ್ ವಿಚ್ ಕ್ವಾಡ್ರೆಂಟ್, ಇಟ್ ಈಸ್ ಲೈಯಿಂಗ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಸೊ ಫೈನ್. ಸೊ ಥರ್ಡ್ ಕ್ವಶನ್ ನೋಡ್ಕೊಳ್ಳೋಣ ಫ್ರೆಂಡ್ಸ್. ದ ಗ್ರಾಫ್ ಆಫ್ x equal to y pi. ಸೊ ದ ಗ್ರಾಫ್ ಆಫ್ x equal to 5 ಅಂತಂದ್ರೆ, ಸೊ ಎಕ್ಸ್ ಆಕ್ಸಿಸ್ನಾಗ ಒಂದು ಕಡೆ y ಐತಿ. ಸೊ ಅದನ್ನ ಲೈನ್ ಅನ್ನ ಡ್ರಾ ಮಾಡಿದ್ರೆ ಇಟ್ ಈಸ್ ವಾಟ್, ಇಸ್ ಇಟ್ ವರ್ಟಿಕಲ್ ಹಾರಿಜಾಂಟಲ್ ಅಲ್ಲ. ಸೊ ಇಸ್ ಇಟ್ ವರ್ಟಿಕಲ್, ಎಸ್. ಕರ್ವ್ ಇರಂಗಿಲ್ಲ, ಸರ್ಕಲ್ ಇರಂಗಿಲ್ಲ. ಸೊ ಇಟ್ ಈಸ್ ವರ್ಟಿಕಲ್. ಸೊ ಆಲ್ವೇಸ್ ನೆನಪಿಟ್ಕೋರಿ, ಎಕ್ಸ್ ಈಕ್ವಲ್ ಟು ಸಮಥಿಂಗ್ ಏನೋ ಬಂತಂದ್ರೆ, ಅಂದ್ರೆ ಸಮಥಿಂಗ್ ಅಂದ್ರೆ ಕಾನ್ಸ್ಟೆಂಟ್ ಇರ್ಬೇಕ್ರಿ ಇದು. ಇಟ್ ಶುಡ್ ಬಿ ಎ ಒನ್ ಕಾನ್ಸ್ಟೆಂಟ್. ಅವಾಗ ದ ಗ್ರಾಫ್ ಈಸ್ ಆಲ್ವೇಸ್ ಪ್ಯಾರಲಲ್ ಟು y ಆಕ್ಸಿಸ್. ಓಕೆ, ಫೈನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. ಸೊ ದ ಗ್ರಾಫ್ ಆಫ್ y equal to 6. ಸೊ ಈಗ ಮತ್ತು ಸೇಮ್ ಕ್ವಶನ್, ಬಟ್ ಆದ್ರೆ y ಕೊಟ್ಟಾನಿಸತ್ತ. ಸೊ y equal to 6 ಅಂದ್ರೆ, ಸೊ ಇದೇನ್ ಬರ್ತೈತಿ, ಇಟ್ ವಿಲ್ ಕಮ್ ಇನ್ ದಿಸ್ ವೇ. ಯಾಕಂದ್ರೆ ದಿಸ್ ಇಸ್ ಅಟ್ ಎ ಡಿಸ್ಟೆನ್ಸ್ ಆಫ್ 6 ಯೂನಿಟ್ಸ್ ಫ್ರಮ್ ದಿ x ಆಕ್ಸಿಸ್. ಸೊ ದಿಸ್ ಈಸ್ ಪ್ಯಾರಲಲ್ ಟು x ಆಕ್ಸಿಸ್ ಅಂತ ನನಗೆ ಕನ್ಕ್ಲೂಡ್ ಮಾಡೀನಿ. ಬಟ್ ಆದ್ರೆ ಆಪ್ಷನ್ ನಾಗ ಏನ್ ಕೊಟ್ಟಾನಂದ್ರೆ x ಆಕ್ಸಿಸ್ ಅಂದ್ರೆ ಏನಿದ್ರೆ, ಇಟ್ ಈಸ್ ನಥಿಂಗ್ ಬಟ್ ಯು ಸೇಯಿಂಗ್ ದಟ್ ಹಾರಿಜಾಂಟಲ್ ಆಕ್ಸಿಸ್ or the graph is a horizontal line. So ಹಾಗಾಗಿ option B is the correct answer. So next one ನೋಡ್ರಿ, for x plus y equal to 9, if x equal to 4, what is y? ಇದು ಸಣ್ಣ ಹುಡುಗರ ಕ್ವಶನ್, ಈ ತರ ಕೊಡಂಗಿಲ್ಲ. ಸೊ y is equal to 9 minus 4 which is 5. ಓಕೆ, ಸೊ ನೆಕ್ಸ್ಟ್ ಈ ನೋಡ್ರಿ ಇಂಪಾರ್ಟೆಂಟ್ ಬರ್ತೈತಿ. ಸೊ ಇಲ್ಲಿದು ಸ್ವಲ್ಪ ನಿಮ್ಗೆ ಏನ್ ಮಾಡ್ತೀನಿ, ಐ ವಿಲ್ ಗಿವ್ ಯು ದ ಬೇಸಿಕ್ಸ್ ಅಂಡ್ ಅಪ್ಲಿಕೇಶನ್ ಆಫ್ ಕೋಆರ್ಡಿನೇಟ್ ಜಾಮೆಟ್ರಿ ಇನ್ ಟು ದ ರಿಯಲ್ ಸರ್ವೇಯಿಂಗ್ ಪಾರ್ಟ್. ಓಕೆ, ಸೊ ಟೋಟಲ್ ಸ್ಟೇಷನ್ ರೆಕಾರ್ಡಿಂಗ್ ಈಸ್ಟಿಂಗ್ ಅಂಡ್ ನಾರ್ತಿಂಗ್ ನೋಡ್ರಿ ಇಲ್ಲೇ. ಸೊ ನಾರ್ತಿಂಗ್ ಅಂದ್ರೆ ಏನಪ್ಪಾ ಅಂತ ಸ್ವಲ್ಪ ಮಂದಿ ಡೌಟ್ ಇರ್ತೈತಿ. ಯಾಕಂದ್ರೆ ಸ್ವಲ್ಪ ಯೂಶಲಿ ಸ್ಟೂಡೆಂಟ್ಸ್ BSc ಇಂದ ಸ್ವಲ್ಪ ಸ್ಟೂಡೆಂಟ್ಸ್ ನೋಡಕತ್ತಾರ. ಸೊ ಮತ್ತೆ ಬೇರೆ ಅದರ್ ಬ್ರಾಂಚಸ್ ನೋಡ್ಕೊಳತ್ತಾರ. ಸೊ ಹಾಗಾಗಿ ಇದು ನಾರ್ತಿಂಗ್ ಅಂಡ್ ಈಸ್ಟಿಂಗ್ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಸೊ ನಾರ್ತಿಂಗ್ ಅಂತಂದ್ರೆ, ನಾರ್ತಿಂಗ್ಸ್ ಆರ್ ಹಾರಿಜಾಂಟಲ್ ಗ್ರಿಡ್ ಲೈನ್ಸ್ ವೇರ್ ದೇರ್ ನಂಬರ್ಸ್ ಇನ್ಕ್ರೀಸ್ ಫ್ರಮ್ ಸೌತ್ ಟು ನಾರ್ತ್. ನೋಡ್ರಿ ಇಲ್ಲೇ, ದ ನಂಬರ್ಸ್ ಆರ್ ಇನ್ಕ್ರೀಸಿಂಗ್ ಫ್ರಮ್ ಸೌತ್ ಟು ನಾರ್ತ್. ಸೊ ದಟ್ ಈಸ್ ಕಾಲ್ಡ್ as ನಾರ್ತಿಂಗ್. ಸೊ ದಿಸ್ ಇಸ್ ನಾರ್ತಿಂಗ್. ಸೊ ಇಲ್ಲಿ ಸೌತ್ ಅಂತ ಅನ್ಕೋರಿ, ದ ವ್ಯಾಲ್ಯೂಸ್ ಆರ್ ಇನ್ಕ್ರೀಸಿಂಗ್ ಫ್ರಮ್ ಸೌತ್ ಟು ನಾರ್ತ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅ ನಾರ್ತಿಂಗ್. ಓಕೆ, ಸೊ ಅದರ ಪ್ರಕಾರ ನೋಡ್ರಿ 83 ಐತಿ, 84 ಐತಿ, 85 ಐತಿ. ಸೊ ಇವೆಲ್ಲ ಹಾರಿಜಾಂಟಲ್ ಲೈನ್ಸ್ ರೀ. ಓಕೆ, ನೋಡ್ರಿ ವೆರಿ ಇಂಪಾರ್ಟೆಂಟ್. ಇದು ಕ್ವಶನ್ ಕೇಳ್ಬೋದು, ಡೈರೆಕ್ಟ್ ಎಕ್ಸಾಮ್ನಾಗ ಕ್ವಶನ್ ಕೇಳ್ಬೋದು. ನಾರ್ತಿಂಗ್ಸ್ ಆರ್ ಡ್ಯಾಶ್ ಟೈಪ್ ಆಫ್ ಲೈನ್ಸ್ ಅಂತ ಕೇಳ್ಬೋದು. ನಾರ್ತಿಂಗ್ಸ್ ಆರ್ ಹಾರಿಜಾಂಟಲ್ ಗ್ರಿಡ್ ಲೈನ್ಸ್. ಸೊ ಇಲ್ಲಿ ಫಸ್ಟ್ ಲೆವೆಲ್ ಏನೈತಿ, ಇಲ್ಲಿ ನೋಡ್ಕೊರಿ. ಸೊ 83 ಐತಿ, ನೆಕ್ಸ್ಟ್ 84, ನೆಕ್ಸ್ಟ್ 85 ಐತಿ. ಸೊ ದೇ ಆರ್ ದಿ ಹಾರಿಜಾಂಟಲ್ ಗ್ರಿಡ್ ಲೈನ್ಸ್ ವೇರ್ ದ ನಂಬರ್ಸ್ ಇನ್ಕ್ರೀಸಿಂಗ್ ಫ್ರಮ್ ದಿ ಸೌತ್ ಟು ನಾರ್ತ್ ಡೈರೆಕ್ಷನ್ ಮಾತ್ರ ಅಷ್ಟೇ ನಾನು ಇಲ್ಲಿ ಇಂಡಿಕೇಟ್ ಮಾಡೀನಿ. ಫೈನ್. ಸೊ ಅದರ ಪ್ರಕಾರ ಈಸ್ಟಿಂಗ್ ಅಂತಂದ್ರೆ ಏನು? ಸೊ ಈಸ್ಟಿಂಗ್ ಇದು ಮೀನಿಂಗ್ ಸೇಮ್ ಐತಿ. ಈಸ್ಟಿಂಗ್ಸ್ ಆರ್ ವರ್ಟಿಕಲ್ ಗ್ರಿಡ್ ಲೈನ್ಸ್. ಓಕೆ, ಸೊ ಉಲ್ಟಾ ಇದು. ಸೊ ಈಸ್ಟಿಂಗ್ಸ್ ಆರ್ ದಿ ವರ್ಟಿಕಲ್ ಗ್ರಿಡ್ ಲೈನ್ಸ್ ದಟ್ ಇನ್ಕ್ರೀಸ್ ಫ್ರಮ್ ವೆಸ್ಟ್ ಟು ಈಸ್ಟ್. ಸೊ ಈ ಸೈಡು increase ಆಕೈತಿ. ಸೊ ಫ್ರಮ್ ವೆಸ್ಟ್ ಟು ಈಸ್ಟ್ ದೇ ಇನ್ಕ್ರೀಸ್. ಸೊ ಫಸ್ಟ್ ನಂಬರ್ ಏನೈತಿ ನೋಡ್ರಿ, 72 ಐತಿ, 73, 74, 75, 76. ಸೊ ದಿಸ್ ಈಸ್ 72, 73 and 74. ಆ ತರ ಇನ್ಕ್ರೀಸ್ ಆಕೈತಿ. ಸೊ ದೇ ಆರ್ ಕಾಲ್ಡ್ ಆಸ್ ದಿ ಈಸ್ಟಿಂಗ್ಸ್. ಓಕೆ, ಸೊ ಈಸ್ಟಿಂಗ್ಸ್ ಆರ್ ದಿ ವರ್ಟಿಕಲ್ ಲೈನ್ಸ್, ಗ್ರಿಡ್ ಲೈನ್ಸ್ ಅಂತ ನೆನಪಿಟ್ಕೋರಿ. ವೆರಿ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರ್ಬೋದು. ಓಕೆ, ಫೈನ್. ಸೊ ಇನ್ನೊಂದು ನೀವೇನು ನೋಡ್ಕೋಬಹುದು ಫ್ರೆಂಡ್ಸ್, ಎದಕ್ಕೆ ನಾ ಇದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಹೇಳ್ರಿ. ಇದು ಟೋಟಲ್ ಸ್ಟೇಷನ್ ಸರ್, ಇದು ಮ್ಯಾಥಮೆಟಿಕ್ಸ್ ಟಾಪಿಕ್ ಐತಿ, ಕರೆ ನೀವು ಇಲ್ಲೇ ಸರ್ವೇಯಿಂಗ್ ಬಗ್ಗೆ ಹಾಕತ್ತಿರಲ್ಲ ಅಂತಂದ್ರೆ ಹೌದು. ಯಾಕಂದ್ರೆ ನಾವು ಎಲ್ಲಿ ಕಲಿಯಾಕತ್ತೀವಿ ಕೋಆರ್ಡಿನೇಟ್ ಜಾಮೆಟ್ರಿ, ಅಲ್ಲೇ ನಾವು ಸರ್ವೇಯಿಂಗ್ ರಿಲೇಟ್ ಮಾಡಬೇಕಲ್ಲ. ಹಾಗಾಗಿ ನಾ ಈ ಟಾಪಿಕ್ನ ನಿಮ್ಗೆ ತಗೊಂಡೆ. ಸೊ ದಿಸ್ ಈಸ್ ವೆರಿ ರಿಲೆವೆಂಟ್ ಟು ಸ್ಪೀಕ್ ಹಿಯರ್ ಅಂತ ನನಗೆ ಅನಿಸುತ್ತೆ. ಸೊ ನೆಕ್ಸ್ಟ್ ಒನ್ ಅಂದ್ರೆ ಕ್ಯಾಡಸ್ಟ್ರಲ್ ಮ್ಯಾಪ್. ಓಕೆ, ಸೊ ನೋಡ್ರಿ ಇಲ್ಲಿ ನೀಟಾಗಿ ಲೇಔಟ್ ಒಂದು ಮ್ಯಾಪ್ ಐತೆ ನೋಡ್ರಿ. ಸೊ ದಿಸ್ ಇಸ್ ಎ ಮ್ಯಾಪ್.
ಇಲ್ಲೇ ದಿಸ್ ಈಸ್ ನಾರ್ತ್ ಡೈರೆಕ್ಷನ್ ಎನ್ ಅಂತ ಇಂಡಿಕೇಟ್ ಮಾಡ್ಯಾರ. ಸೊ ಬೇಸಿಕಲಿ ಕೆಡೆಸ್ಟ್ರಿಯಲ್ ಮ್ಯಾಪ್ ಅಂದ್ರೆ ಏನು ಅಂತ ಸ್ವಲ್ಪ ಮಂದಿ ಗೊತ್ತಿಲ್ಲದವ್ರಿಗೆ ಸೊ ಈ ಡೆಫಿನೇಷನ್ ನೀವು ನೋಡ್ಕೋಬಹುದು. ಸೊ ವಾಟ್ ಈಸ್ ದ ಡೆಫಿನೇಷನ್ ಅಂತಂದ್ರೆ ಕೆಡೆಸ್ಟ್ರಿಯಲ್ ಮ್ಯಾಪ್ ಈಸ್ ಅ ಮ್ಯಾಪ್ ಪ್ರಿಪೇರ್ಡ್ ಬೈ ದಿ ಸರ್ವೆ ಡಿಪಾರ್ಟ್ಮೆಂಟ್, ಅಂದ್ರೆ ನಿಮ್ಮಂಥವರು ಫ್ಯೂಚರ್ ಸರ್ವೇಯರ್ಸ್, ಓಕೆ, ದ್ಯಾಟ್ ರಿಪ್ರೆಸೆಂಟ್ಸ್ ದಿ ಬೌಂಡ್ರೀಸ್, survey numbers, dimensions, and locations of individual land parcels for legal, taxation, and land administration purposes. So very important definition ರೀ ಇದು. ಇದನ್ನ ನೀವು ನೋಟ್ ಮಾಡ್ಕೊಂಡ್ರು ಅಡ್ಡಿಲ್ಲ, ಇಲ್ಲ ಸ್ಕ್ರೀನ್ಶಾಟ್ ತಗೊಂಡ್ರು ಅಡ್ಡಿಲ್ಲ. ಓಕೆ, ಸೊ ಇಲ್ಲಿ ನೋಡ್ಕೊರಿ, ಇಲ್ಲಿ ಸೊ ಮೇನ್ ಸ್ಟ್ರೀಟ್ ಅಂತ ಗೊತ್ತಾಗತೈತಿ. ಸೊ ಇದು ಬ್ಲಾಕ್ ನಂಬರ್ 19 ಅಂತ ಗೊತ್ತಾಯ್ತು. ಸೊ ಇಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಡೈಮೆನ್ಷನ್ಸ್ ಕಾಣಕತ್ತಾವ ಈಚ್ ಆ್ಯಂಡ್ ಎವ್ರಿ ಪ್ಲಾಟ್ ಇಂದು. ಓಕೆ, ಸೊ ಇಲ್ಲಿ ನೋಡ್ಕೋರಿ ರಿವರ್ ಪಾಸಿಂಗ್ ಹೇಳ್ಯಾರ, ಎನ್ಕೇಸ್ಮೆಂಟ್ ಏರಿಯಾ, ಸೊ ರೈಲ್ವೆ ಲೈನ್, ಸೊ ಡಿಟೇಲ್ ಆಗಿ ಐತೆ ನೋಡ್ರಿ ಈಚ್ ಆ್ಯಂಡ್ ಎವ್ರಿ ಪ್ಲಾಟ್. ಲ್ಯಾಂಡ್ ಪಾರ್ಸಲ್ ಅಂತ ಕರಿತೀವಿ ನಾವಿಲ್ಲಿ. ಸೊ ಇದಕ್ಕೆ ನಾವು ಏನಂತೀವಿ, ಲ್ಯಾಂಡ್ ಪಾರ್ಸಲ್ಸ್, ಇಂಡಿವಿಜುವಲ್ ಲ್ಯಾಂಡ್ ಪಾರ್ಸಲ್ಸ್ ಅಂದ್ರೆ ಒಬ್ಬೊಬ್ಬರದ್ದು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಮನೆ ಇಲ್ಲೇ ಐತಿ ಅಂತಂದ್ರೆ ನಾನು ನನ್ನ ಬಾಜುದ ಒಂದು ಪ್ಲಾಟ್ ನಂಬರ್ ಏನು, ಸರ್ವೆ ನಂಬರ್ ಏನು ನೋಡ್ಕೋಬಹುದು. ಓಕೆ, ಅವನದು ಡೈಮೆನ್ಷನ್ ಎಷ್ಟೈತಿ, ಓಕೆ, ವಾಟ್ ಈಸ್ ಹೀಸ್ ಬಿಲ್ಟಪ್ ಏರಿಯಾ, ಅವನದು ಏರಿಯಾ ಎಷ್ಟೈತಿ, ಅದನ್ನೆಲ್ಲ ನಾವು ಕೆಡೆಸ್ಟ್ರಿಯಲ್ ಮ್ಯಾಪ್ ಥ್ರೂ ನಾವು ಅರ್ಥ ಮಾಡ್ಕೋಬಹುದು. ಸೊ ಈ ಕೆಡೆಸ್ಟ್ರಿಯಲ್ ಮ್ಯಾಪಿಗೆ ಬೇಕಾಗಿರೋದು ಮೇನ್ ಏನಂತಂದ್ರೆ ಕೋಆರ್ಡಿನೇಟ್ಸ್. ಓಕೆ, ಸೊ ಕೋಆರ್ಡಿನೇಟ್, GPS ಕೋಆರ್ಡಿನೇಟ್ಸ್ ನಿಮ್ಗೆ ಇದ್ರಾಗ ಬರ್ತಾವ. ಸೊ ದೀಸ್ ಕಾರ್ನರ್ಸ್ ಆರ್ ಹ್ಯಾವಿಂಗ್ ಸರ್ಟನ್ ಕೋಆರ್ಡಿನೇಟ್ಸ್ ವಿಚ್ ಆರ್ ಕೆಪ್ಟ್ ಆಸ್ ಎ ರೆಕಾರ್ಡ್ ಬೈ ದಿ ಲ್ಯಾಂಡ್ ಸರ್ವೆ ಡಿಪಾರ್ಟ್ಮೆಂಟ್. ಓಕೆ, ಫೈನ್. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅದೇ ನಿಮ್ಗೆ ನಾರ್ಥಿಂಗ್ಸ್ ಮತ್ತು ಈಸ್ಟಿಂಗ್ಸ್ ಬಗ್ಗೆ ಸ್ವಲ್ಪ ನೋಡ್ತಾ ಇದ್ವಿ. ಸೊ ಅದ್ರ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಇಲ್ಲಿ ನೋಡ್ದು EST ಅದ್ರ ಬಗ್ಗೆ ನಾವು ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ. ಸೊ ಪಾಸಿಟಿವ್ Y, ಓಕೆ, ನಾರ್ಥಿಂಗ್, ಸೊ ಇಂಡಿಕೇಟರ್. ಸೊ ದಿಸ್ ಈಸ್ ಅ ಲಿಟಲ್ ಬಿಟ್ ಆಫ್ ಡಿಫರೆನ್ಸ್ ಇರ್ತೈತಿ. ಸೊ ಪಾಸಿಟಿವ್ ಈಸ್ಟಿಂಗ್ ಪಾಸಿಟಿವ್. ಸೊ ನೀವು ಈ ಸೈಡ್ ಹೋಗಕತ್ರ ಆಲ್ವೇಸ್ ಇನ್ಕ್ರೀಸಿಂಗ್, ಬಟ್ ನೀವು ಈ ಸೈಡ್ ನೋಡಕತ್ರ ಈಸ್ಟಿಂಗ್ ಡಿಕ್ರೀಸ್ ಆಕೈತಿ. ಸೊ ಅದ ನೀವು ಇಲ್ಲಿ ಮೇಲೆ ತರ ನೋಡಕತ್ರ ಸೊ ಆಲ್ವೇಸ್ ನಾರ್ಥಿಂಗ್ ವಿಲ್ ಇನ್ಕ್ರೀಸ್, ಬಟ್ ನೀವು ತೆಳಗಿಂಗ್ ನೋಡಕತ್ರ ದ ನಾರ್ಥಿಂಗ್ ವಿಲ್ ಡಿಕ್ರೀಸ್. ಫೈನ್. ಇದ್ರದ್ದೇನು ಅಷ್ಟಿಗೆ ಸದ್ಯಕ್ಕೆ ಇಂಪಾರ್ಟೆನ್ಸ್ ಇಲ್ಲ, ಬಟ್ ಅದನ್ನ ಅಲ್ಲಿ ಇದಾಗ ಹೇಳ್ತೇನೆ. ಸೊ ಒಂದು ಸ್ವಲ್ಪ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೋಡ್ಕೊರಿ. ಫಸ್ಟ್ ಕ್ವಶನ್ ಇಲ್ಲಿ, ಈಸ್ಟಿಂಗ್ increases while northing remains constant, the point moves. ನೋಡ್ರಿ, ಈಸ್ಟಿಂಗ್ ಇನ್ಕ್ರೀಸ್ ಆಗೋಂತ ಹೊಂಟೈತಿ, ಬಟ್ ನಾರ್ಥಿಂಗ್ ಏನು ಇನ್ಕ್ರೀಸ್ ಆಗತ್ತಿಲ್ಲ, ರಿಮೈನ್ಸ್ ಕಾನ್ಸ್ಟೆಂಟ್. ದ ಪಾಯಿಂಟ್ ಮೂವ್ಸ್ ಅಪ್ವರ್ಡ್ ಹೋಗ್ತೈತ್ರಿ ಪಾಯಿಂಟ್ ಇಲ್ಲ, ಯಾಕಂದ್ರೆ ಇಲ್ಲಿ ನಾರ್ಥಿಂಗ್ ಫಿಕ್ಸ್ ಐತಿ, ಅಂದ್ರೆ ಈ ಪಾಯಿಂಟ್ ಫಿಕ್ಸ್ ಐತಿ. ಸೊ ಡೌನ್ವರ್ಡ್ ನೋ, ರೈಟ್ ಸೈಡ್ ಆರ್ ಲೆಫ್ಟ್ ಸೈಡ್. ಸೊ ಇದ್ರ ಪ್ರಕಾರ ಸೊ ದ ಪಾಯಿಂಟ್ ವಿಲ್ ಗೋ ಇನ್ ದ ರೈಟ್ ಸೈಡ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ಸೊ ದ ಸರ್ವೆ ಪಾಯಿಂಟ್ ಹ್ಯಾಸ್ ಈಸ್ಟಿಂಗ್ ಆಫ್ 250 ಮೀಟರ್ಸ್. ಓಕೆ, ಈಸ್ಟಿಂಗ್ ಎಷ್ಟೈತಿ 250 ಮೀಟರ್ಸ್ ಐತಿ. ದ ನಾರ್ಥಿಂಗ್ ಎಷ್ಟೈತಿ ಅಂದ್ರೆ 120 ಮೀಟರ್ಸ್ ಅಂತ ಹೇಳಕತ್ತಾರ. ಸೊ ದ ಪಾಯಿಂಟ್ ಈಸ್ ಅಂತ ಹೇಳ್ತಿ. ಸೊ ವಾಟ್ ಆರ್ ಆಲ್ವೇಸ್ ಅವರ್ ರಿಪ್ರೆಸೆಂಟೇಷನ್? ಸೊ ಇಟ್ ಈಸ್ ಈಸ್ಟಿಂಗ್ ನಾರ್ಥಿಂಗ್, ಯಾಕಂದ್ರೆ ಸೊ ದಿಸ್ ಈಸ್ ಈಸ್ಟಿಂಗ್ ನಾರ್ಥಿಂಗ್. ಸೊ ಅದ್ರ ಪ್ರಕಾರ 250 120. ಸೊ ಯಾವ್ದು ಆನ್ಸರ್ ಬರ್ತೈತಿ ನೋಡ್ಕೊರಿ. ಇಟ್ ಈಸ್ ಆಪ್ಷನ್ ನಂಬರ್ ಬಿ. ಸೊ ಫೈನ್. ದ ಸರ್ವೆ ಪಾಯಿಂಟ್ ಹ್ಯಾಸ್ ಈಸ್ಟಿಂಗ್ ಇಸ್ 0. ಈಸ್ಟಿಂಗ್ 0 ಐತಿ, ನಾರ್ಥಿಂಗ್ 65 ಐತಿ. ದ ಪಾಯಿಂಟ್ ಲೈಸ್ ಆನ್ ಯಾವ ಆಕ್ಸಿಸ್ನಾಗ ಕೇಳತ್ತ ನಾವು, ದ ಪಾಯಿಂಟ್ ಲೈಸ್ ಆನ್ ವಿಚ್ ಕ್ವಾಡ್ರೆಂಟ್ ಅಥವಾ ಆಕ್ಸಿಸ್ ಅಥವಾ ಒರಿಜಿನ್. ಸೊ ಈಸ್ಟಿಂಗ್ 0 ಐತಿ, ನಾರ್ಥಿಂಗ್ 65 ಐತಿ. ಸೊ 0, 65. ಸೊ ಇಲ್ಲಿ ಒಂದು ಟೈಪ್ ಇದು ಎಕ್ಸ್ ಇದ್ದಂಗೆ, ಸೊ ಇದು ನಮ್ದು ಟೈಪ್ Y ಇದ್ದಂಗೆ. ಸೊ ಈಸ್ಟಿಂಗ್ 0 ಐತಿ, ಆಮೇಲೆ Y 65 ಐತಿ. ಸೊ ಎಕ್ಸ್ ಎಲ್ಲ ಬರ್ತೈತೆ ಅಂತಂದ್ರೆ ಇದು ಯಾವ ಆಕ್ಸಿಸ್ನಾಗ ಬರ್ತೈತೆ ಹೇಳ್ರಿ, 0, 65. ಇಟ್ ಲೈಸ್ ಆನ್ ದಿ Y ಆಕ್ಸಿಸ್. ಓಕೆ, ಸೊ ಇಟ್ ಲೈಸ್ ಆನ್ ದಿ Y ಆಕ್ಸಿಸ್, ಯಾಕಂದ್ರೆ ಈ ಪಾಯಿಂಟ್ ಏನಾಗ್ತೈತಿ, ಸೊ ಈಸ್ಟಿಂಗ್ ಇಲ್ಲ ಐತಿ, ಸೊ ನಾರ್ಥಿಂಗ್ ಇಲ್ಲ ಐತಿ, ಬಟ್ ಪಾಯಿಂಟ್ ಇರೋದು 0, 65 ಎಕ್ಸಾಕ್ಟ್ಲಿ Y ಆಕ್ಸಿಸ್ನಾಗ ಇರ್ತೈತಿ. ಓಕೆ, ಸೊ ಪಾಯಿಂಟ್ ಹ್ಯಾಸ್ ಈಸ್ಟಿಂಗ್ -40. ಈಸ್ಟಿಂಗ್ ಈಸ್ -40 and ನಾರ್ಥಿಂಗ್ ಈಸ್ +60. ಸೊ ನಿಮ್ದು ಈಸ್ಟಿಂಗ್ ನಾರ್ಥಿಂಗ್ ಪಾಯಿಂಟ್ ಏನಾಕೈತಿ, ಸೊ ಇಟ್ ಈಸ್ -40, 60 ಇರೋದ್ರಿಂದ ಸೊ ವೇರ್ ಡಸ್ ಇಟ್ ಲೈ, ಸೊ -x, ಸೊ +y ಇಲ್ಲಿರೋದ್ರಿಂದ ಸೊ ಏನಾಕೈತಿ, ಸೊ ದಿಸ್ ಈಸ್ ಲೈಯಿಂಗ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್. ಓಕೆ, ಫೈನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ್ರಿ. A survey station is located at 100, 0. There is a survey station, so which is located at 100, 0. Okay, so it lies on
ನೋಡ್ರಿ ಲೈಸ್ ಆನ್ ಅಂತ ಕೇಳಿದ ತಕ್ಷಣ ನಾವಿಲ್ಲಿ ಅನ್ಕೋಬೋದು. ಸೊ ಫಸ್ಟ್ 100 ಐತಿ, y0 ಐತಿ, y0 ಐತಿ ಅಂದ್ರೆ ಇಲ್ಲಿ ಈಸ್ಟಿಂಗ್ 100 ಐತಿ, ನಾರ್ತಿಂಗ್ 0 ಆಗೈತಿ. ಸೊ ಹಾಗಾಗಿ ನಾರ್ತಿಂಗ್ 0 ಆಗೈತಿ ಬಟ್ ಈಸ್ಟಿಂಗ್ 100 ಇರೋದ್ರಿಂದ ನೀವೇನು ತಗೋತೀರಿ ಈಗ. ಸೊ ಇಟ್ ಲೈಸ್ ಆನ್ ವಿಚ್ ಆಕ್ಸಸ್? ಇಟ್ ಲೈಸ್ ಆನ್ ಲೈಕ್ ಎಕ್ಸ್ ಆಕ್ಸಸ್, ಹೌದಲ್ರಿ? ಸೊ ಇಟ್ ಲೈಸ್ ಆನ್ ದಿ ಎಕ್ಸ್ ಆಕ್ಸಸ್. ಸೊ ದಿಸ್ ಈಸ್ ಹ್ಯಾವಿಂಗ್ ಎಕ್ಸ್ ಆಕ್ಸಸ್. ಓಕೆ, ಸೊ ನೆಕ್ಸ್ಟ್ ರ್ಯಾಪಿಡ್ ಫೈರ್. ಇದು ವೆರಿ ಸಮ್ ಒಂದು ಸ್ಮಾಲ್ ರಿಕ್ಯಾಪ್ ನಿಮಗೆ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡತ್ತೇನೆ ಅಷ್ಟೇ. ಫೈನ್, ನೋಡ್ಕೊ ಇಲ್ಲೇ ಒರಿಜಿನ್ ಅಂದರೆ 0,0. ವಿಚ್ ಆಕ್ಸಿಸ್ ಹ್ಯಾಸ್ y0 ಅಂತಂದ್ರೆ ಎಕ್ಸ್ ಆಕ್ಸಿಸ್ ಹ್ಯಾಸ್ y0, ಯಾಕಂದ್ರೆ ಎಲ್ಲ ಪಾಯಿಂಟು x,0ನ ಬರ್ತಾವೆ. ವಿಚ್ ಆಕ್ಸಿಸ್ ಹ್ಯಾಸ್ x0 ಅಂತಂದ್ರೆ y ಆಕ್ಸಿಸ್, ಬಿಕಾಸ್ ಅಲ್ಲಿ ಎಲ್ಲ ಪಾಯಿಂಟು 0,y ಬರ್ತಾವೆ. ಸೊ ವಾಟ್ ಈಸ್ ಗ್ರಾಫ್ ಆಫ್ x ಈಕ್ವಲ್ ಟು 6 ಅಂತಂದ್ರೆ ಏನು? ವರ್ಟಿಕಲ್ ಲೈನ್. ಸೊ ದಿಸ್ ಈಸ್ ಪ್ಯಾರಲಲ್ ಟು y ಆಕ್ಸಿಸ್. ಸೊ ಹಾಗಾಗಿ y equal to -2 ಇತ್ತಪ್ಪ ಅಂತಂದ್ರೆ, ಸೊ ವಾಟ್ ಎವರ್ ಇಟ್ ಮೇ ಬಿ ಪಾಸಿಟಿವ್ y or ನೆಗೆಟಿವ್ y, ಸೊ ಇಟ್ ಈಸ್ ಆಲ್ವೇಸ್ ಪ್ಯಾರಲಲ್ ಟು x ಆಕ್ಸಿಸ್. ಓಕೆ, ಸೊ ದಿಸ್ ಈಸ್ ಹಾರಿಜಾಂಟಲ್ ಲೈನ್. ನಂಬರ್ ಆಫ್ ಕ್ವಾಡ್ರೆಂಟ್ಸ್ ಎಷ್ಟು ಅದಾವ? 4 ಅದಾವ. ಸೊ ಅ ಪಾಯಿಂಟ್ ವಿಚ್ ಈಸ್ 0,7 it lies on the y axis because it is x having 0. So similarly a point lying 5,0 it lies on x axis, so where y is actually 0. So equation x plus y equal to 5 is a straight line. Okay, so coordinates are written as x comma y. So very important. So these coordinates always written in the form of x comma y. Okay, so ಫ್ರೆಂಡ್ಸ್ ಇವತ್ತು ನಾವೇನು ಮಾಡಿದ್ವಿ? ಸೊ ಇವತ್ತು ನಾವು ಕೋಆರ್ಡಿನೇಟ್ ಜಾಮೆಟ್ರಿನ ಇಂಟ್ರೊಡಕ್ಷನ್ ತೊಗೊಂಡ್ವಿ, ಆಮೇಲೆ ಕಾರ್ಟಿಷಿಯನ್ ಪ್ಲೇನ್ ನೋಡ್ಕೊಂಡ್ವಿ, ಆಮೇಲೆ ನಮ್ಗೆ ನಾರ್ತಿಂಗ್ಸ್ ಮತ್ತು ಈಸ್ಟಿಂಗ್ಸ್ ಏನಂತ ತಿಳ್ಕೊಂಡ್ವಿ, ಹೆಂಗಾದ್ರೆ ಅಪ್ಲಿಕೇಶನ್ ನಾವು ಸರ್ವೇದಾಗ ಮಾಡ್ತೇವೆ ಅಥವಾ ಮಾಡ್ಕೋಬೋದು ಅಂತ ನಾವು ನೋಡಿದ್ವಿ. ಸೊ ದಿಸ್ lecture becomes the foundation for coordinate geometry. Okay, so ಇದನ್ನ ನಾವು ನೆಕ್ಸ್ಟ್ ಮತ್ತೆ ಎಕ್ಸ್ಪ್ಲೋರ್ ಮಾಡೋಣಂತ್ರಿ. ಸೊ ಐ ಹೋಪ್ ಯು ಲೈಕ್ ದ ವಿಡಿಯೋ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ share this video to your friends. ಸೊ ಇದೇ ಥರ ಮತ್ತೆ ನಾನು ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ನಿಮ್ಗೆ ಸಿಗ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.